ಜಯ ಹರಿಕೃಷ್ಣ ಎಲ್ಲರಿಗೂ. ನೋಡೋಣ ಇವತ್ತಿನ ಅಧ್ಯಾಯ ಭಗವದ್ಗೀತೆ ಪ್ರಸ್ತಾವನೆ. ಓಕೆ, ನಾವು ಇನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪ್ರಸ್ತಾವನೆಯಲ್ಲಿ ತುಂಬಾ ವಿಷಯ ಆಕ್ಚುಲಿ ಶ್ರೀ ಪ್ರಭುಪಾದರು ತಿಳಿಸ್ಕೊಟ್ಟಿದ್ದಾರೆ. ಆಚಾರ್ಯರಾದಂತ ಶ್ರೀ ಪ್ರಭುಪಾದರು ಈ ಒಂದು ವಿಷಯ ಸಮ್ಮರಿ ಆಫ್ ಭಗವದ್ಗೀತೆ ಸಾರಾಂಶ ಕಂಪ್ಲೀಟ್ ಮುಖ್ಯವಾದಂತ ಅಂಶಗಳು ಏನೇನಿದೆಯೋ ಅದೆಲ್ಲ ಈ ಪ್ರಸ್ತಾವನೆದಲ್ಲಿ ಇದೆ. ಹಾಗಾಗಿ ಇವತ್ತು ಒಂದ್ ದಿವಸ ಪ್ರಸ್ತಾವನೆ ನೋಡ್ಕೊಂಡು ನಾವು ಬರೋ ವಾರ ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ನಾವು ಅಧ್ಯಾಯವನ್ನು ಶುರು ಮಾಡ್ಬೋದು. ಓಕೆ, ನೆಕ್ಸ್ಟ್ ವೀಕ್ ಇಂದ ಚಾಪ್ಟರ್ 1 ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಎಷ್ಟಾಗತ್ತೋ ಅಷ್ಟು ಪ್ರಸ್ತಾವನೆ ಮಾಡ್ಬೋಣ. ಸೊ ಇವತ್ತಿನ ವಿಷಯ ಏನಂದ್ರೆ, ನೋಡಿ, ಪ್ರತಿಯೊಂದು ಜೀವಿ ಸನಾತನ ಧರ್ಮ ಏನ್ ಹೇಳುತ್ತೆ, ಪ್ರತಿಯೊಂದು ಜೀವಿ ಯಾವಾಗ್ಲೂ ಶಾಶ್ವತ. ಅವನಿಗೆ ಸಾವು ಅನ್ನೋದು ಇಲ್ವೇ ಇಲ್ಲ. ಅವನು ಯಾವಾಗ್ಲೂ ವ್ಯಕ್ತಿ ಬದುಕೇ ಇರ್ತಾನೆ. ಯಾಕಂದ್ರೆ ಭಗವದ್ಗೀತೆ ಜ್ಞಾನ ಪ್ರಕಾರ ನಾವೇನ್ ತಿಳ್ಕೊಂಡ್ವಿ, ಪ್ರತಿಯೊಂದು ಜೀವಿ ಈ ಒಂದು ಶರೀರ ಅಲ್ಲ, ಈ ಒಂದು ಟೆಂಪ್ರರಿ ಆಗಿರುವಂತ ಈ ತಾತ್ಕಾಲಿಕ ಶರೀರ ಅಲ್ಲ. ಹೌದಾ? ಈ ಶರೀರ ಅನ್ನೋದು ನಮ್ಗೆ ಲಭಿಸಿರುವಂತದ್ದು ಅಲ್ವಾ? ನಾವು ಡ್ರೆಸ್ ಹೆಂಗ್ ಹಾಕೋತೀವೋ ಅದೇ ತರ ಈ ಶರೀರ ಅನ್ನೋದು ನಮಗೆ ಸ್ವಲ್ಪ ಕಾಲಕ್ಕೆ ಇದೊಂದು ಕರ್ಮ ಮಾಡೋದಿಕ್ಕೋಸ್ಕರ ಅಲ್ವಾ? ಎಂತ ಕರ್ಮ ಮಾಡೋದಿಕ್ಕೋಸ್ಕರ ಸಿಕ್ಕಿರೋದು ಈ ಶರೀರ? ಆಕ್ಚುಲಿ ಈ ಶರೀರ ಸಿಕ್ಕಿರೋದು ನಮ್ಮ ಮೇನ್ ಧರ್ಮ ಫಾಲೋ ಮಾಡೋದಿಕ್ಕೋಸ್ಕರ. ಮೇನ್ ಧರ್ಮ ಏನಪ್ಪಾ? ಕೆಲವ್ರು ಹೇಳ್ಬೋದು ಧರ್ಮ ಅಂದ್ರೆ ಮಾತಾಜಿ ನಾವು ಹಿಂದೂ ಧರ್ಮ, ಕೆಲವ್ರು ಹೇಳ್ಬೋದು ನಾವು ಕ್ರಿಶ್ಚಿಯನ್ ಧರ್ಮ, ಕೆಲವ್ರು ಹೇಳ್ಬೋದು ನಾವು ಮುಸ್ಲಿಂ ಧರ್ಮ, ಬುದ್ಧಿಸ್ಟ್ ಧರ್ಮ. ಅದ ಧರ್ಮ ಅಂದ್ರೆ ಯಾರು ಹೇಳ್ತೀರಾ? ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಹಿಂದೂ ಆಗ್ಲಿ ಮುಸ್ಲಿಂ ಅನ್ನೋದಾಗ್ಲಿ ಅದು ಧರ್ಮನ? ನಾವ್ ಹೇಗಿದ್ದೀವಿ, ನಾವ್ ಏನ್ ಆಚರಣೆ ಮಾಡ್ತೀವಿ ಅದೇ ಧರ್ಮ ಮಾತಾಜಿ. ನಾವೇನ್ ಆಚರಣೆ ಮಾಡ್ತೀವೋ ಅದು ಧರ್ಮ. ಓಕೆ, ಮತ್ತೆ ಯಾರು ಹೇಳ್ತೀರಾ ಧರ್ಮ ಅಂದ್ರೆ ಏನು? ಧಾರ್ಮಿಕ ಕ್ರಿಯೆಗಳನ್ನ ದೇವರಿಗೋಸ್ಕರ ಮಾಡೋದು ಅಂತ ಅನ್ಸ್ತಿದೆ ಮಾತಾಜಿ. ಓಕೆ, ಧರ್ಮ ಅಂದ್ರೆ ಏನು? ನಿಜವಾದ ಧರ್ಮ ಏನು ಅಂದ್ರೆ ಭಗವಂತನ ಸೇವೆ ಮಾಡೋದಿದೆಯಲ್ಲ, ಅದು ನಿಜವಾದ ಸನಾತನ ಧರ್ಮ. ಯಾಕಂದ್ರೆ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಅವ್ರು ಯಾವಾಗ ಬೇಕಾದ್ರೂ ಅದ್ರ ಬದಲಾವಣೆ ಮಾಡ್ಕೋಬಹುದು. ಅವಾಗ ನಾವ್ ನೋಡಿದ್ರೆ ಎಷ್ಟೊಂದ್ ಜನ ಕನ್ವರ್ಟ್ ಆಗ್ತಾರೆ, ಹಿಂದೂಯಿಂದ ಮುಸ್ಲಿಂ ಆಗ್ತಾರೆ, ಮುಸ್ಲಿಮಿಂದ ಅಥವಾ ಹಿಂದೂಯಿಂದ ಕ್ರಿಶ್ಚಿಯನ್ ಆಗ್ತಾರೆ, ಅಥವಾ ಇನ್ಯಾವ್ದಾದ್ರು ಮತಕ್ಕೆ ಸೇರ್ಕೋತಾರೆ ಅಲ್ವಾ? ಅದೊಂದು ಬರೀ ಬಹಿರಂಗದ, ಅದು ಭೌತಿಕದ ಒಂದು ಧರ್ಮ ಅಷ್ಟೇ. ನಾನು ಇದು ಅಂತ ಒಂದು ಗುರ್ತು ಅಲ್ಲಿ ಅಲ್ವಾ? ಬುರ್ಕ ಹಾಕೊಳ್ಳೋದು, ಒಂದು ಡ್ರೆಸ್ ಇರ್ಬೋದು, ಅದು ಸೀರೆ ಉಟ್ಕೊಳ್ಳೋದು, ಒಂದು ಬಟ್ಟೆ ಇರ್ಬೋದು, ಅಥವಾ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು, ಒಂದು ಬಟ್ಟೆ ಇರ್ಬೋದು, ಅದನ್ನ ಜಸ್ಟ್ ಒಂದು ಔಟರ್ ಲುಕ್ ಅಷ್ಟೇ. ಅದು ನಮ್ಮ ರಿಯಲ್ ಲುಕ್ ಅಲ್ಲ, ಅದು ನಮ್ಮ ನಿಜವಾದ ರೂಪ ಅಲ್ಲ. ಅದು ನಮ್ಮ ನಿಜವಾದ ಧರ್ಮ ಏನಪ್ಪಾ? ಸನಾತನ ಧರ್ಮ ಏನು ಅಂದ್ರೆ ರೆಂಡರಿಂಗ್ ಆಫ್ ಸರ್ವಿಸ್ ಟು ಲಾರ್ಡ್. ಭಗವಂತನ ಸೇವೆ ಮಾಡಿದ್ವಿ, ಅದು ನಿಜವಾದ ಧರ್ಮ. ಅದನ್ನ ಬಿಟ್ಟು ನಾವ್ ಏನ್ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟು ನಾವು ಧರ್ಮ ಮಾಡ್ತಿದೀವಿ ಅಂದ್ರೆ ಅದು ನಿಜವಾದ ಧರ್ಮದ ಡೆಫಿನೇಷನ್ಗೆ ನಾವು ನಡ್ಕೋತಾ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನೋಡಿ, ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಬ್ಬರನ್ನ ಸೇವೆ ಮಾಡ್ತಾನೆ ಇದ್ವಿ, ಹೌದಾ ಅಲ್ವಾ? ಪ್ರತಿಯೊಂದು ಜೀವಿ ಒಬ್ಬರದೆಲ್ಲ ಒಬ್ರು ಸೇವೆ ಮಾಡ್ತಾನೆ ಇರ್ತಾರೆ ಅಲ್ವಾ? ಯಾರು ನಮ್ಮ ಜೀವನದಲ್ಲಿ ನೋಡ್ಬೋದು, ನಮ್ಮ ಜೀವನದಲ್ಲಿ ಆಫೀಸ್ ಹೋಗೋ ಸಮಯದಲ್ಲಿ ಇರ್ಬೋದು, ಯಾರಿಗಾರು ಒಬ್ರು ಸೇವೆ ಮಾಡ್ಲೇಬೇಕು ಅಲ್ವಾ? ಬ್ಯಾಂಕ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಬಾಸ್ ಅಲ್ಲಿ ಇರ್ಬೋದು, IT ಕಂಪ್ನಿಗೆ ಹೋದ್ರೆ ಇನ್ನೊಬ್ರು ಬಾಸ್ ಇರ್ತಾರೆ, ಅಥವಾ ಎಲ್ಲೇ ಹೋಗಿ ಯಾವ್ದೇ ಪ್ರೊಫೆಷನ್ ನೋಡಿ, ಬಿಸ್ನೆಸ್ ಮಾಡೋದಿದ್ರೆ ಅಲ್ಲಿ ಅವನ ಅಂಗಡಿ ಯಾಕೆ ಹಾಕ್ತಾನೆ? ಅವನು ಬಿಸ್ನೆಸ್ ಅಂಗಡಿ, ಅವನಿಗೆಲ್ಲ ಕಸ್ಟಮರ್ಸ್ ಬರ್ಲಿ ಅಂತ ಅವ್ನ ಬಿಸ್ನೆಸ್ ಹಾಕ್ತಾನೆ, ಅವನ ಅಂಗಡಿ ಹಾಕೋತಾನೆ ಅಲ್ವಾ? ನಮ್ಮ ಮಾಮೂಲಿ ದಿನಸಿ ಅಂಗಡಿ ಆಗಿರ್ಬೋದು, ಅಥವಾ IT ಅಂಗಡಿ ಆಗಿರ್ಬೋದು, ಸಾಫ್ಟ್ವೇರ್ ಅಂಗಡಿನೇ ಆಗಿರ್ಬೋದು, ಸಾಫ್ಟ್ವೇರ್ ಕಂಪ್ನಿ ಅಂದ್ರೆ ಅದು ಒಂದು ಬಿಸ್ನೆಸ್ ಅಲ್ವಾ? ಅಲ್ವಾ? ಸೊ ಎಲ್ಲರೂ, ಈವನ್ ನಮ್ಮ ಪೊಲಿಟಿಷಿಯನ್ಸು ಅಷ್ಟೇ, ರಾಜಕಾರಣಿಗಳು ಅಷ್ಟೇ, ಅವ್ರು ಮತ ಯಾಕೆ ಹೇಳ್ತಾರೆ, ವೋಟ್ಸ್ ಯಾಕೆ ಹೇಳ್ತಾರೆ? ಏನ್ ಹೇಳ್ತಾರೆ ಅವರು? ಯಾವಾಗ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಬೇಕಾದ್ರೆ, ನಾವ್ ಇಷ್ಟೆಲ್ಲ ಸೇವೆಗಳು ಮಾಡ್ತೀವಪ್ಪ, ನಿಮ್ಗೆ ಇಷ್ಟೆಲ್ಲ ಸೌಕರ್ಯ ಮಾಡ್ಕೊಡ್ತೀವಿ ಅಂತ ಕ್ಯಾಂಪೇನ್ ಮಾಡ್ತಾರಲ್ವಾ? ನಿಮ್ಗೆ ರೋಡ್ ಹಾಕೊಡ್ತೀವಿ, ನಿಮ್ಗೆ ವಾಟರ್ ಸೇವ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದಾಗ ಮಾಡ್ತೀವಿ, ಎಜುಕೇಶನ್ ಸಿಸ್ಟಮ್ ನೋಡ್ಕೋತೀವಿ, ನಿಮ್ ಏರಿಯಾದಲ್ಲಿ ಇದ್ರೆ ಚೆನ್ನಾಗೆಲ್ಲ ನಾವು ಕಾಪಾಡ್ಕೊತೀವಿ, ಇದೆಲ್ಲ ಪ್ರಾಮಿಸ್ ಮಾಡ್ತಾರ ಅಲ್ವಾ? ಸೊ ಎಲ್ಲರೂ ಸರ್ವಿಸ್ ಮಾಡ್ತಾ ಇದಾರೆ, ಒಂದು ಸರ್ವಿಸ್ ಅನ್ನೋ ಉದ್ದೇಶದಿಂದಾನೇ ಎಲ್ರಿಗೂ ಮಾಡ್ತಾರೆ. ಯಾರು ಒಬ್ರನ್ನ ಸರ್ವಿಸ್ ಮಾಡದೆ ಬದುಕೋಕ್ ಆಗಲ್ಲ ಅಲ್ವಾ? ಮನೆಯಲ್ಲಿ ಗಂಡ ಹೆಂಡತಿ ಸೇವೆ, ಹೆಂಡತಿ ಗಂಡನ ಸೇವೆ ಅಲ್ವಾ? ತಾಯಿ ಮಕ್ಕಳು ಸೇವೆ ಮಾಡ್ಬೇಕು, ಕರೆಕ್ಟ್? ಮಕ್ಕಳು ಅವ್ರು ಇನ್ಯಾರ್ದಾದ್ರು ಸೇವೆ ಮಾಡ್ತಿರ್ತಾರೆ, ಕರೆಕ್ಟಾ? ತಂದೆ ಸೇವೆ ಮಾಡ್ತಿರ್ತಾರೆ ಅವರು. ಸೊ ಎಲ್ಲಾ ಕಡೆ ಸೇವೆ ಅನ್ನೋದು
ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ, ನಾನ್ ಸ್ಟಾಪ್ ಅದು, ಅದನ್ನ ಬದಲಾಯಿಸಕ್ ಆಗೋದೇ ಇಲ್ಲ. ಬಟ್ ಯಾವಾಗ ಜೀವಿಗೆ ಒಂದು ನಿಜವಾದ ಒಂದು ಧರ್ಮನ ತಿಳಿದು ಬರುತ್ತೋ ಭಗವದ್ಗೀತೆ ಮುಖಾಂತರ, ಗುರುಗಳ ಮುಖಾಂತರ, ರೈಟ್, ಅವಾಗ ಒಂದು ಅರ್ಥ ಆಗದ ನಿಜವಾದ ಸೇವೆ ಇದ್ಯಾವುದು ಅಲ್ಲ, ಬಹಿರಂಗ ಸೇವೆಗಳಲ್ಲ. ನಿಜವಾದ ಸೇವೆ ಒಂದು ಸಲ್ಲಿಸ್ಬೇಕಾಗಿರೋದು ಆಕ್ಚುಲಿ ಭಗವಂತನಿಗೆ ಎಲ್ಲಾ ಜೊತೆನೂ ಕನೆಕ್ಷನ್ ಇದೆ ಅಲ್ವಾ. ಒಂದು ಒಂದು ಬೇರಿಗೆ ಗಿಡದ ಪ್ರತಿಯೊಂದು ಭಾಗ ಜೊತೆ ಕನೆಕ್ಷನ್ ಇದೆ ಅಲ್ವಾ. ಬೇರು ಮತ್ತೆ ಗಿಡ ಬೇರೆ ಬೇರೆ ಅಲ್ಲ. ಆ ಬುಡಕ್ಕೆ ನೀರ್ ಹಾಕಿದ ತಕ್ಷಣ ಏನಾಗುತ್ತೆ, ಆ ಬೇರು ಮುಖಾಂತರ ಎಲ್ಲಾ ಭಾಗಕ್ಕೂ ನೀರ್ ಸಲ್ಲತ್ತೆ. ಭಗವಂತನ ಸೇವೆ ಅಂದ್ರೆ ಹಾಗೆ, ಒಂದು ಬೇರಿಗೆ ಸೇವೆ ಸಲ್ಲಿಸ್ತಾರೆ, ಗಿಡದ ಒಂದು ಬೇರಿಗೆ, ಮೂಲಕ್ಕೆ. ಎಲ್ಲಿವರೆಗೂ ನಾವು ಮೂಲ ಟಚ್ ಮಾಡಲ್ವೋ, ಸೋರ್ಸ್ ಟಚ್ ಮಾಡಲ್ವೋ, ಅಲ್ಲಿವರೆಗೂ ನಾವು ಸ್ಟ್ರಾಂಗ್ ಆಗಕ್ಕಾಗಲ್ಲ ಅಲ್ವಾ. ಅಲ್ಲಿವರೆಗೂ ನಮ್ಮ ಒಂದು ಸಂಬಂಧ ಏನಿದೆಯೋ ನಮ್ಮ ಜನರ ಜೊತೆ ಅಥವಾ ಈ ಪ್ರಪಂಚದ ಜೊತೆ, ಈ ಸಮಾಜ ಜೊತೆ ಎಲ್ಲ ಬರೀ ಭೌತಿಕವಾಗಿರುತ್ತೆ, ಬರೀ ಮೇಲ್ಮೇಲೆ ಅಲ್ವಾ. ಸೊ ನಿಜವಾದ ಸೇವೆ ಯಾವಾಗ ನಾವು ಭಗವಂತನ ಸಲ್ಲಿಸ್ತೀವೋ ಅವಾಗ ನಾವು ಪ್ರತಿಯೊಬ್ರು ಸೇವೆ ಚೆನ್ನಾಗಿ ಮಾಡಕ್ಕಾಗತ್ತೆ. ಪ್ರತಿಯೊಂದು ಜೀವಿರಾಶಿನ ನಾವು ಕರುಣೆ ಭಾವದಿಂದ ನೋಡಕ್ಕಾಗತ್ತೆ. ಪ್ರತಿಯೊಂದು ಜೀವಿರಾಶಿನ ಭಗವಂತನ ಅಂಶನ ರೂಪದಲ್ಲಿ ನೋಡಕ್ಕಾಗತ್ತೆ. ಕರೆಕ್ಟಾ? ಇಲ್ಲೇ ಹೋದ್ರೆ ನಾವು ಒಂದೇ ಏನ್ ನೋಡ್ತೀವಿ, ವ್ಯತ್ಯಾಸ ನೋಡ್ತೀವಿ ಅಷ್ಟೇ, ಬಹಿರಂಗ ವ್ಯತ್ಯಾಸ ನೋಡ್ತೀವಿ. ಇವನ್ ಶ್ರೀಮಂತ, ಇವನ್ ಬಡವ, ಇವ್ನು ಈ ದೇಶದವರು, ಇವ್ ನಮ್ಮವನಲ್ಲ. ಫಸ್ಟ್ ನಾವ್ ಅದ್ ಹೇಳ್ತೀವಿ, ಹೌದಾ? ನಮ್ಮೂರ್ನವ್ರಪ್ಪ ಇವ್ರು ನಮ್ಮೂರ್ನವ್ರಲ್ಲ ಅಲ್ವಾ. ನಮ್ ನೆಂಟ್ರು ಇವ್ರು, ನಮ್ ನೆಂಟ್ರಲ್ಲ ಇವ್ರು. ನನ್ ಸ್ನೇಹಿತ ಇವನು, ನನ್ ಫ್ರೆಂಡ್ ಇವನು ಅಲ್ವಾ. ಇವ್ ನನ್ ಫ್ರೆಂಡ್ ಅಲ್ಲ, ಇವನಿಗೆ ನಾನು ಯಾಕೆ ಸಹಾಯ ಮಾಡ್ಬೇಕು? ಕರೆಕ್ಟಾ? ಬಟ್ ನಾವು ಈ ರೂಪದ ನಾವು ಬದಲಾಯಿಸ್ಕೋಬೇಕು ಅಂತಾರೆ ಭಗವಂತ. ಎಲ್ಲಾ ಜೀವಿರಾಶಿಗಳನ್ನ ನಾವು ಸಮವಾಗಿ ಯಾವಾಗ ನೋಡಕ್ ಸಾಧ್ಯ? ಯಾವಾಗ ನಾವು ಬೇರು ನಮ್ ಜೊತೆ ಇರೋಂತ ಭಗವಂತನ ಜೊತೆ ಇರೋ ಸಂಬಂಧನ ನಾವು ಗುರುತಿಸ್ತೀವಿ. ಹಾಗಾಗಿ ಭಗವಂತನ ಹೇಳಿದ್ರೆ ಧರ್ಮ ಅಂದ್ರೆ ಇದು ಯಾವ್ದು ಬಹಿರಂಗ ಧರ್ಮ ಅಲ್ಲ. ನಾವು ಹಿಂದೂ ರೀ, ಈ ಕೃಷ್ಣ ಪ್ರಜ್ಞೆ ನಮ್ದಲ್ಲ ಧರ್ಮ ಅಂತ ಹೇಳಕ್ಕಾಗತ್ತ? ಕೃಷ್ಣ ಪ್ರಜ್ಞೆ ಮಾಡೋದು, ಭಗವಂತನ ಸೇವೆ ಮಾಡೋದು ನನ್ ಧರ್ಮ ಅಲ್ಲ ಅಂತ ಯಾರು ಹೇಳಕ್ಕಾಗತ್ತ? ಇಲ್ಲ. ಪ್ರತಿಯೊಂದು ಜೀವಿನೂ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಜಾತಿಯವನಾಗಿರ್ಬೋದು, ಯಾವುದೇ ಮತದವನಾಗಿರ್ಬೋದು, ಅವ್ನು ಬಿಳಿ ಕಪ್ಪು, ಶ್ರೀಮಂತ ಬಡವ, ಏನೋ ಆಗಿರ್ಬೋದು, ಪ್ರತಿಯೊಂದು ಜೀವಿಗೂ ಭಗವಂತನ ಜೊತೆ ಸಂಬಂಧ ಇದೆ ಅಲ್ವಾ. ಅವನು ಭಗವಂತನ ಅಂಶ. ಸೊ ಭಗವಂತನ ಸೇವೆ ಮಾಡೋದು ಅವನ ಧರ್ಮ ಅಲ್ಲ ಅನ್ನಕ್ ಆಗೋದೇ ಇಲ್ಲ. ಅವನು ಅದೇ ಅವ್ನ ನಿಜವಾದ ಧರ್ಮ ಆಕ್ಚುಲಿ. ಸೊ ಪ್ರತಿಯೊಬ್ಬ ಸೇವೆ ಸಲ್ಲಿಸ್ಬೇಕು. ಅದಕ್ಕೆ ನಾವು ನೋಡ್ತೀವಿ, ನೀವು ಯಾರ್ಯಾರು ಮಾಯಾಪುರ್ ಬರ್ತಿರೋ ಆಕ್ಚುಲಿ ನಿಮ್ಗೆ ಗೊತ್ತಾಗತ್ತೆ, ಆ ಮಾಯಾಪುರನ ಊರಲ್ಲಿ ಎಷ್ಟೊಂದು ಹಲವಾರು ದೇಶಗಳಿಂದ ಎಲ್ಲ ಜನರು ಬಂದು ಅಲ್ಲಿ ಇರ್ತಾರಂತೆ. ಅಲ್ಲಿ ಭಗವಂತನ ಸೇವೆ ಮಾಡ್ತಿರ್ತಾರೆ. ಒಬ್ರು ರಷ್ಯಾದಿಂದ ಬಂದಿದ್ದಾರೆ, ಒಬ್ರು ಇರಾಕ್ ಬಂದಿದ್ದಾರೆ, ಇರಾನಿಂದ ಬಂದಿದ್ದಾರೆ, ಪಾಕಿಸ್ತಾನದಿಂದ ಬಂದಿದ್ದಾರೆ, ಅಫ್ಘಾನಿಸ್ತಾನ, ಜರ್ಮನಿ, ಎಲ್ಲಾ ದೇಶದಿಂದ ಪ್ರತಿಯೊಂದು ವ್ಯಕ್ತಿಯಿಂದ ಪ್ರತಿಯೊಂದು ಜಾಗದಿಂದ ಬಂದಿದ್ದಾರೆ. ಅಲ್ಲಿ ಆ ಮಾಯಾಪುರ ಅಂತ ಜಾಗದಲ್ಲಿ ಭಗವಂತನ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದೇನದು, ಅಲ್ಲಿ ಯಾಕೆ ಬಂದು ಸೇವೆ ಸಲ್ಲಿಸ್ಬೇಕು ಅಂದ್ರೆ, ಇಲ್ಲಿ ಒಂದು ಜಾಗ, ನಮ್ಗೆಲ್ರಿಗೂ ಒಂದು ಜಾಗ ಬೇಕು ಭಗವಂತನ ಸೇವೆ ಮಾಡೋದಕ್ಕೆ, ಒಂದು ಸಂಘ ಬೇಕು ಅಲ್ವಾ. ಯಾವಾಗ ನಮ್ಗೆ ಹಬ್ಬ ಹರಿದಿನ ಬರುತ್ತೋ ಅವತ್ತೆಲ್ಲರೂ ಮನೆ ಮಂದಿರ ಏನ್ ಮಾಡ್ತೀವಿ, ಬೆಳಿಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡು, ಮನೆಯೆಲ್ಲ ಶುಚಿ ಮಾಡ್ಕೊಂಡು, ಎಲ್ಲ ಏನೇನ್ ಬೇಕು ನೈವೇದ್ಯ ಮಾಡ್ಕೊಂಡು ಭಗವಂತನಿಗೆ ಅರ್ಪಿಸಿ, ಒಳ್ಳೆ ಆಹಾರ ಸೇವಿಸಿ ಅಲ್ವಾ, ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಏನಾದ್ರು ಕಾರ್ಯ ಮಾಡೋದಾಗ್ಲಿ, ಒಟ್ಟಿಗೆ ಸೇರ್ ಮಾಡ್ತೀವಿ, ಒಂದು ಫ್ಯಾಮಿಲಿ. ಅದೇ ತರ ಇಡೀ ಜಗತ್ತು ಒಂದು ಫ್ಯಾಮಿಲಿ ಇದ್ದಂಗೆ. ಎಲ್ಲರಿಗೂ ಒಂದು ಸಂಬಂಧ ಅನ್ನೋದಿದೆ ಭಗವಂತನ ಜೊತೆ. ಸೊ ಆ ತರ ಅಲ್ಲಿ ಬಂದು ಭಗವಂತನ ಸೇವೆ ಸಲ್ಲಿಸ್ತಾರೆ ಅಂದ್ರೆ ಎಷ್ಟು ದೊಡ್ಡ ಆಲೋಚನೆ ಇದೆ, ಯೋಚನೆ ಮಾಡಿ ಅಲ್ವಾ. ನಾವು ತುಂಬಾ ಚಿಕ್ಕ ದೃಷ್ಟಿಯಿಂದ ನೋಡ್ತೀವಿ, ನಾನಾಯ್ತು ನನ್ ಫ್ಯಾಮಿಲಿ ಆಯ್ತು ಅಂತ. ಯಾವಾಗ ನಾವು ಒಂದ್ ದೊಡ್ಡ ಪಿಕ್ಚರ್ ನೋಡ್ತೀವೋ, ಪ್ರಪಂಚದಲ್ಲಿ ಎಲ್ಲಾ ಜೀವಿರಾಶಿಗಳು, ಎಲ್ಲಾ ಮನುಷ್ಯರು, ಎಲ್ಲಾರು ಬಳಲ್ತಾ ಇದ್ದಾರೆ, ಎಲ್ಲಾರು ಕಷ್ಟದಲ್ಲಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದ್ ದಾರಿ ಬೇಕು, ದಾರಿ ದೀಪ ಬೇಕು, ಪ್ರತಿಯೊಬ್ಬರಿಗೂ ಒಂದ್ ಮಾರ್ಗ ಬೇಕು ಭಗವಂತನ ಸೇವೆ ಸಲ್ಸಕ್ಕೆ, ಈ ಒಂದು ವಿಷಯ ತಿಳ್ಕೊಳಕ್ಕೆ ಅಲ್ವಾ. ಪ್ರತಿಯೊಂದು ಜೀವಿನೂ. ಅದಕ್ಕೆ ನಾವ್ ಯಾಕೆ ಫಸ್ಟ್ ಪ್ರಾರ್ಥನೆ, ಈ ಒಂದು ಪ್ರಸ್ತಾವನೆದಲ್ಲಿ ಏನಿದೆಯಲ್ಲ ಪ್ರಾರ್ಥನೆ, ಅದ್ರ ಬಗ್ಗೆ ನೋಡೋಣ. ತುಂಬಾ ಮುಖ್ಯವಾದ ಓಂ ಅಜ್ಞಾನ ತಿಮಿರಾಂಧಸ್ಯ ಅಂತೀವಲ್ಲ ನಾವು, ಅದರ ಒಂದು ಸಾರಾಂಶ ಏನ್ ಹೇಳುತ್ತೆ, ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಅನುವಾದ ಯಾರು ಓದ್ತೀರಾ? ಈ ಶ್ಲೋಕದ ಕೆಳಗಡೆ 2 ಪ್ಯಾರಾ ಇದೆ, ಯಾರು ಓದ್ತೀರಾ? ಕವಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಎಲ್ರಿಗೂ ಗೊತ್ತಾಯ್ತಾ? ಪ್ರಸ್ತಾವನೆಯಲ್ಲಿ ಓಂ ಅಜ್ಞಾನ ತಿಮಿರಂಧಸ್ಯ ಶ್ಲೋಕಗಳಿದೆಯಲ್ವಾ, ಇವತ್ ನಾವೇನ್ ಹೇಳ್ಕೊಂಡ್ವು ಮಂಗಳಾಚರಣ, ಕರೆಕ್ಟಾ? ಅದ್ರ ಕೆಳಗಡೆ ಪ್ಯಾರಾ ಇದೆ. ಹಾ, ಯಾರು ಓದ್ತೀರಾ ಮಾತಾಜಿ? ಕವಿತಾ ಮಾತಾಜಿ ಓದಿ. ಸುಜಾತಾ ಮಾತಾಜಿ ಬೇಡ, ಕವಿತಾ ಮಾತಾಜಿ ಓದಿ. ಮತ್ತೆ ನೆಕ್ಸ್ಟ್ ಪ್ಯಾರಾ ಓದೋದಕ್ಕೆ ರೆಡಿ ಆಗಿರಿ. ಬಲರಾಮ್ ಪ್ರಭು, ಲಕ್ಷ್ಮೀ ಮಾತಾಜಿ, ಲೀಲಾ ಮಾತಾಜಿ, ನಿಶಾಂತ ಮಾತಾಜಿ, ಶ್ರೀವಳಿ ಮಾತಾಜಿ. ಶ್ರೀಕೃಷ್ಣ ಚೈತನ್ಯ ಮಾತಾಜಿ. ಮಾತಾಜಿ ಪೇಜ್ ನಂಬರ್ 1, ಪ್ರಸ್ತಾವನೆಯಲ್ಲಿ ಪೇಜ್ 1, ಮೊದಲನೇ ಪೇಜ್ 1. ಹಾ, ಕವಿತಾ ಮಾತಾಜಿ ಓದಿ. ಎಲ್ಲಿದೆ ಅದು ನೋಟ್ಸ್? ನನಗ್ ಸಿಗ್ತಾ ಇಲ್ಲ. ನಾನು ತಿಮಿರಂಧಸ್ಯ ಓದಿ ಮಾತಾಜಿ, ಅರ್ಥನ ನಾನ್ ಓದಿ ಮಾತಾಜಿ. ಮಾತಾಜಿ, ಮಾತಾಜಿ ಅಜ್ಞಾನ ತಿಮಿರಂಧಸ್ಯ. ನಾನು ಓದಿ ಅಜ್ಞಾನ ಮಾತಾಜಿ. ತಿಮಿರಂಧಸ್ಯನ ಓಂ ಅಜ್ಞಾನ ತಿಮಿರಂಧಸ್ಯ ಕೆಳಗಡೆ ಇದೆಯಲ್ಲ ತಾತ್ಪರ್ಯ, ಅದು ಓದಿ ಮಾತಾಜಿ. ನಾನು ಅಜ್ಞಾನದ ಗಾಢಾಂಧಕಾರದಲ್ಲಿ ಹುಟ್ಟಿದೆ. ನನ್ನ ಗುರುವು ಜ್ಞಾನದ ದೀವಟಿಗೆಯಿಂದ ನನ್ನ ಕಣ್ಣುಗಳನ್ನು ತೆರೆದಿದ್ದಾರೆ. ಅವರಿಗೆ ನಾನು ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಕೆಳಗಡೆದು ಓದ್ಬೇಕಾ ಮತ್ತೆ? ಕೆಳಗಡೆದು ಓದಿ ಕವಿತಾ ಮಾತಾಜಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೋಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಜಗತ್ತಿನಲ್ಲಿ ಧ್ಯೇಯವನ್ನು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪಿಸಿದ ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ತಮ್ಮ ಚರಣ ಕಮಲಗಳ ಅಡಿಯಲ್ಲಿ ನನಗೆ ಆಶ್ರಯವನ್ನೆಂದು ನೀಡುವರು. ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಇಲ್ಲಿ, ಅಜ್ಞಾನ ಹೋಗ್ಲಾಡ್ಸಕ್ಕೋಸ್ಕರ ಇರೋಂಥವ್ರು ಈ ಗುರುಗಳು. ಈ ಗುರು ಕೊಡುವಂತ ಜ್ಞಾನ ಏನಿದೆಯಲ್ಲ, ಈ ಜ್ಞಾನದಿಂದ ನಮ್ಮ ಕಣ್ಣು, ನಮ್ಮ ಒಂದು ಅಜ್ಞಾನದ ಕಣ್ಣು ತೆರಿತಾ ಇದೀವಿ ನಾವು. ದೀಪಕ್ ಬರ್ತಾ ಇರೋದಲ್ವ, ಇದೆಲ್ಲ ವಿಷಯ ನಾವು ತಿಳ್ಕೊಂತಾ ಇದೀವಿ. ಎಷ್ಟು ದೊಡ್ಡ ವಿಷಯ ಇದು. ನಾವೆಲ್ಲರೂ ಜೀವಿ ರಾಶಿಗಳು. ನಮ್ಮ ಧರ್ಮ ಅನ್ನೋದು ಏನು ಅಲ್ವಾ? ಇವತ್ತು ನಾವ್ ಏನ್ ತಿಳ್ಕೊಂತಾ ಇದೀವಿ? ಧರ್ಮ ಅಂದ್ರೆ ಏನು? ನಮ್ಮ ನಿತ್ಯ ಧರ್ಮ ಏನು? ಭಗವಂತನ ಸೇವೆ ಸಲ್ಲಿಸೋದೇ ನಮ್ಮ ನಿಜವಾದ ಧರ್ಮ. ನಾವ್ ಹಿಂದೂ, ಮುಸ್ಲಿಂ, ಬ್ರಾಹ್ಮಣ, ಶೂದ್ರ ಇದು ಯಾವುದು ಅಲ್ಲ ನಮ್ ಧರ್ಮ. ಕರೆಕ್ಟಾ? ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರ ಒಂದು ಶಿಷ್ಯರಾದಂತ ರೂಪ ಗೋಸ್ವಾಮಿ ಅವರು, ರೈಟ್, ಅವರ ಒಂದು ಆಶೀರ್ವಾದದಲ್ಲಿ ಅಥವಾ ಒಂದು ಆಶ್ರಯವನ್ನು ಪಡ್ಕೊಂಡು ಈ ಒಂದು ವಿಷಯ ಜ್ಞಾನನ ಸಂಪಾದಿಸ್ತಾ ಇದ್ದೀವಿ. ನೆಕ್ಸ್ಟ್, ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಯಾರು ಓದ್ತೀರಾ ಇದು? ಯಾರ? ಮಾತಾಜಿ. ಲೀಲಾ ಮಾತಾಜಿ. ಹಾ, ಲೀಲಾ ಮಾತಾಜಿ ಓದಿ. ನೆಕ್ಸ್ಟ್ ಲಕ್ಷ್ಮೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನನ್ನ ಗುರುಗಳ ಚರಣ ಕಮಲಗಳಲ್ಲಿ ಮತ್ತು ಎಲ್ಲ ವೈಷ್ಣವರ ಚರಣಗಳಲ್ಲಿ ನನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರೀಲ ರೂಪ ಗೋಸ್ವಾಮಿ, ಅವರ ಅಣ್ಣ ಸನಾತನ ಗೋಸ್ವಾಮಿ, ಇವರ ಜೊತೆಗೆ ರಘುನಾಥ ದಾಸರು, ರಘುನಾಥ ಭಟ್ಟರು, ಗೋಪಾಲ ಭಟ್ಟರು ಮತ್ತು ಶೀಲ ಜೀವ ಗೋಸ್ವಾಮಿ, ಇವರೆಲ್ಲರ ಪಾದ ಕಮಲಗಳಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು ಸಲ್ಲಿಸುತ್ತೇನೆ. ಕೃಷ್ಣ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಇವರೊಂದಿಗೆ ಅದ್ವೈತ ಆಚಾರ್ಯ ಗದಾಧರ, ಶ್ರೀವಾಸ ಮತ್ತು ಇತರ ಸಂಗಡಿಗರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು ಅರ್ಪಿಸುತ್ತೇನೆ. ಶ್ರೀಮತಿ ರಾಧಾರಾಣಿ ಮತ್ತು ಶ್ರೀ ಕೃಷ್ಣ ಹಾಗೂ ಅವರ ಸಂಗಡಿಗರಾದ ಶ್ರೀ ಲಲಿತಾ ಮತ್ತು ವಿಶಾಖ ಇವರೆಲ್ಲರಿಗೂ ನನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಬಂದ್ಬಿಟ್ಟು, ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಲಕ್ಷ್ಮೀ ಮಾತಾಜಿ ಹೇಳ್ತೀರಾ? ನನ್ನ ಪ್ರೀತಿಯ ಕೃಷ್ಣನೇ, ನೀನು ದೀನ ಬಂಧು ಮತ್ತು ಸೃಷ್ಟಿಯ ಮೂಲ. ನೀನು ಗೋಪಿಯರ ಈಶ, ರಾಧಾರಾಣಿಯನಲ್ಲ. ನಿನಗೆ ನನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ.
ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವೃಂದಾವನದ ರಾಣಿಯಾದ ಮತ್ತು ಯಾರ ಬೈಬಣ್ಣವು ಕರಗಿದ ಚಿನ್ನದಂತೆಯೇ ಇದೆಯೋ ಆ ರಾಧಾರಾಣಿಗೆ ನನ್ನ ಪ್ರಣಾಮಗಳು. ನೀನು ವೃಷಭಾನು ರಾಜನ ಮಗಳು ಮತ್ತು ನೀನು ಕೃಷ್ಣನಿಗೆ ಅತ್ಯಂತ ಪ್ರಿಯಳು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಬಲರಾಮ್ ಪ್ರಭು ಓದ್ತೀರಾ ನೆಕ್ಸ್ಟ್? ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮಾತಾಜಿ ಬುಕ್ ಇಲ್ಲ ಮಾತಾಜಿ ನನ್ ಕಡೆ Book ಇಲ್ವಾ ಮಾತ್ರ? ತೊಂದ್ರೆ ಇಲ್ಲ. ಹೊರಗಿದೆ ಮಾತಾಜಿ. ಮತ್ತೆ ಯಾರು ಓದ್ತೀರಾ? ಶ್ರೀವಳಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಸುಧಾ ಮಾತಾಜಿ ಓದ್ತೀರಾ? ಓದ್ಲಾ ಮಾತಾಜಿ? ಎಸ್ ಮಾತಾಜಿ. ಭಗವಂತನ ಎಲ್ಲ ವೈಷ್ಣವ ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಅವರು ಕಲ್ಪವೃಕ್ಷಗಳಂತೆ ಎಲ್ಲರ ಇಚ್ಛೆಗಳನ್ನು ನಡೆಸಿಕೊಡಬಲ್ಲರು ಮತ್ತು ಪತಿತಾತ್ಮರ ವಿಷಯದಲ್ಲಿ ಅವರು ಬಹು ಕೃಪಾಳುಗಳು. ಹರೇ ಕೃಷ್ಣ ಮಾತಾಜಿ. ಸೊ ಈ ತರ ನಾವ್ ಈ ಒಂದು ಮಂಗಳಾಚರಣೆದಲ್ಲೇ ಗೊತ್ತಾಗುತ್ತೆ ನಮ್ಗೆ ಯಾವ ತರ ಅಜ್ಞಾನ ಹೋಗ್ಲಾಡ್ಸೋಕೋಸ್ಕರ ಈ ಗುರುಗಳನ್ನೋರಿರೋದು. ಆ ಪರಂಪರೆಯಲ್ಲಿ ಬರ್ತಿರುವಂತ ಎಲ್ಲಾ ಗೋಸ್ವಾಮಿಯರಿಗೆ ನಾವು ನಮಸ್ಕರಿಸಿ ಭಗವಂತ ಕೃಷ್ಣ, ಶ್ರೀಮತಿ ರಾಧಾರಾಣಿ ಅಲ್ವಾ, ಅವನ ಒಬ್ಬ ಕರುಣಾ ಸಿಂಧು ಅಂತ ನಾವು ತಿಳ್ಕೊತಾ ಇದ್ದೀವಿ. ದೀನಬಂಧು ಜಗತ್ಪತಿ, ಹೌದಾ? ಅದ್ರ ಜೊತೆಗೆ ನಾವು ಈ ಒಂದು ವಾಂಛಾಕಲ್ಪತರು ಅನ್ನೋ ಪ್ರಾರ್ಥನೆ ಏನಿದೆಯೋ, ವೈಷ್ಣವರ ಪ್ರಣಾಮ ಯಾಕೆ ಸಲ್ಲಿಸ್ತಾ ಇದೀವಿ? ಯಾಕಂದ್ರೆ ಅವರು ಎಲ್ಲಾ ದೀನರಾಗಿರುವಂತ ಅಲ್ವಾ, ಈ ಒಂದು ಬದ್ಧ ಜೀವಿಗಳು ಅಲ್ವಾ, ಈ ಒಂದು ಅಜ್ಞಾನದಲ್ಲಿ ತುಂಬಿರುವಂತ ಪ್ರತಿಯೊಂದು ಜೀವಿಗಳ ಮೇಲೆ ಕೃಪೆಯನ್ನು ತೋರ್ತಾರೆ. ಪತಿತಾತ್ಮರ ವಿಷಯದಲ್ಲಿ ಅವರು ಬಹು ಕೃಪಾಳುಗಳು ಅನ್ನೋದು. ಸೊ ಈ ಒಂದು ಸ್ಥಾನ ನಾವು ಅರ್ಥ ಮಾಡ್ಕೋಬೇಕು. ದಟ್ ಪ್ರತಿಯೊಂದು ಜೀವಿಯ ಧರ್ಮ ಏನಪ್ಪಾ, ಭಗವಂತನ ಸೇವೆ ಸಲ್ಲಿಸೋದು, ಇದನ್ನ ನಮ್ಗೆ ಗುರು ಅನ್ನೋರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ ಇವತ್ತು. ನೆಕ್ಸ್ಟ್ ಭಗವಂತ ಏನ್ ಹೇಳ್ತಾನೆ, ಈ ಒಂದು ಭೌತಿಕ ಪ್ರಪಂಚ ನಾವು ನೋಡಿದ್ವಲ್ಲ, 15ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ಊರ್ಧ್ವ ಮೂಲಂ ಅಧಶ್ಯಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಅಲ್ವಾ. ಈ ಒಂದು ಭೌತಿಕ ಪ್ರಪಂಚ ಅನ್ನೋದೇನಿದೆ, ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬ ಇದು. ಮೊನ್ನೊಬ್ರು ಮಾತಾಜಿ ಹೇಳ್ತಾರಲ್ಲ, ನಿಜವಾದ ಸಂತೋಷ ಅನ್ನೋದು ಈ ಪ್ರಪಂಚದಲ್ಲಿ ಸಿಗೋದಿಲ್ಲ ನಮ್ಗೆ, ಇದೊಂದು ರಿಫ್ಲೆಕ್ಷನ್ ಮಾತ್ರ. ಇದು ಹೆಂಗೆ ನಾವು ನೀರಲ್ಲಿ ನಮ್ ಛಾಯೆ ನೋಡ್ತೀವಿ, ಅದೇ ಛಾಯೆ ನೋಡಿದ ಮಾತ್ರಕ್ಕೆ ಅಲ್ಲಿ ನಿಜ ಇದೆ ಅಂತನಾ? ನಾವು ನೋಡಿದ್ವಲ್ಲ, ಒಂದು ನೆಕ್ಲೆಸ್ ಉದಾಹರಣೆ ನೋಡಿದ್ವಿ, ಕರೆಕ್ಟಾ? ಒಂದು ವಜ್ರದ ನೆಕ್ಲೆಸ್ ಒಂದು ರಾಣಿ ಹಾಕೊಂಡಿದ್ಲು, ಕೋತಿ ತಗೊಂಡ್ ಹೋಗ್ಬಿಡ್ತು, ಎಲ್ಲೋ ಬಿಸಾಕ್ಬಿಡ್ತದು. ಅದ್ರ ಪ್ರತಿಬಿಂಬ ನೀರಲ್ಲಿ ಕಾಣಿಸುತ್ತೆ, ನೀರಿಗಿದೆ ಅಂತ ಕಳ್ಳ ಏನ್ ಮಾಡ್ತಿದ್ದಾನೆ, ನೀರಲ್ಲಿ ಹುಡುಕ್ತಾ ಇದ್ದಾನೆ ವಜ್ರದ ನೆಕ್ಲೆಸ್ ಹಾರ, ಅಲ್ಲಿಲ್ಲ. ಆದ್ರೆ ಅದು ಹಂಗೆ ನಾವೆಲ್ಲರೂ ಈ ಪ್ರಪಂಚದಲ್ಲಿ ಹುಡುಕ್ತಾ ಇದೀವಿ ಸಂತೋಷನ, ನಿತ್ಯತೆನ, ಇಲ್ಲೇ ಶಾಶ್ವತವಾಗಿರ್ಬಹುದೇನೋ. ಕರೆಕ್ಟಾ? ಇಲ್ಲಿ ಶಾಶ್ವತವಾಗಿರೋದು ಏನಾದ್ರು ಇದೆಯಾ ವಸ್ತು? ಯಾವ್ದಾದ್ರು ವಸ್ತು ನೀವು ಇವಾಗ ಒಂದು 10-20 ವರ್ಷ ಕೆಳಗಡೆ ತಂದಿರೋ ವಸ್ತು ಇವತ್ತರೆಗೂ ಚೆನ್ನಾಗಿ ವರ್ಕ್ ಆಗ್ತಿದ್ಯಾ? ಯಾವ್ದಾದ್ರು ಒಂದ್ ಮನೇಲಿ ಆಗಿರೋದಿದೆ, ಎಷ್ಟೊಂದಿದೆ, ಆದ್ರೆ ಶಾಶ್ವತವಾಗಿರತ್ತಾ? ಇಲ್ಲ ನಮ್ಮ ತಂದೆ ತಾಯಿ ತಂದಿರೋದು, ಅಜ್ಜಿ ತಾತ ತಂದಿರೋದು, ಇನ್ನೂ ಯಾವ್ದಾದ್ರು ಇದೆಯಾ ವಸ್ತು ವರ್ಕ್ ಆಗ್ತಿರೋದು ಇದೆಯಾ ನಿಮ್ ಯಾರ ಮನೇಲಿ? ಮಾತಾಜಿ ಪ್ರಭು ಹೇಳಿ, ಇದೆಯಾ ಅಷ್ಟು ಲೈಫ್? ಅದಕ್ಕೆ ಇಷ್ಟೊತ್ತಿಗೆ ಆಗ್ಲೇ ಒಂದ್ 5-10 ಸರಿ ರಿಪೇರಿ ಬಂದಿರುತ್ತೋ ಇಲ್ವೋ? ಹೌದಾ ಶಾಂತ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಯಾವ್ದಾದ್ರು ಸಾಮಾನ್ ನಿಮ್ ಮನೇಲಿ ಮಾತಾಜಿ 50 ವರ್ಷದವರು ಏನು ಪ್ರಾಬ್ಲಮ್ ಇಲ್ಲದೆ ಕೆಲಸ ಮಾಡ್ತಿದ್ಯಾ? ಇಲ್ಲ ಮಾತಾಜಿ, ಹಂಗೆಲ್ಲ ಇಲ್ಲ ಮಾತಾಜಿ. ಎಷ್ಟು ದುಡ್ಡು ಕೊಟ್ಟು ತಂದಿರೋ ದೊಡ್ಡ IFB ಆಗಿರ್ಬೋದು, IFB ಪ್ರಾಡಕ್ಟ್ಸ್ ಆಗಿರ್ಬೋದು, ಇನ್ನೇನಾದ್ರು ತಗೊಳ್ಳಿ, ನೀವು ನಡೀತಿದ್ಯಾ? ಇಲ್ಲ ಮಾತಾಜಿ, ಇರಲ್ಲ. ಮನುಷ್ಯನೇ ಶಾಶ್ವತ ಅಲ್ಲ ಮಾತಾಜಿ, ಇನ್ನು ವಸ್ತು ಯಾವ ಲೆಕ್ಕಕ್ಕೆ ಮಾತಾಜಿ? ಮನುಷ್ಯ ಶಾಶ್ವತ ಅಲ್ಲ, ವಸ್ತು ಲೆಕ್ಕಕ್ಕಿಲ್ಲ, ಯಾವುದು ಈ ಪ್ರಪಂಚದಲ್ಲಿ ಶಾಶ್ವತ ಅಂತಿಲ್ಲ ಅಲ್ವಾ? ಯಾಕಂದ್ರೆ ಪ್ರತಿಯೊಂದು ಜೀವಿ ಅನ್ನೋನ್ ಇಲ್ಲಿ ಮನುಷ್ಯನೋ ಅಥವಾ ಜೀವಿನೋ ಅಥವಾ ಜೀವಂತವಾಗಿರೋ ವಸ್ತು ಎಲ್ಲ 6 ಬದಲಾವಣೆಗಳಿಗೊಳಗಾಗತ್ತೆ. 6 ಬದಲಾವಣೆ ಮಾತಾಡ್ಕೊಂಡಿದೀವಿ ನಾವು, ನಾಪ್ಕ ಇದೆಯಾ? 6 ಟ್ರಾನ್ಸ್ಫಾರ್ಮೇಶನ್ಸ್ ಆಗತ್ತೆ, 6 ಬದಲಾವಣೆ ಅನ್ನೋದಾಗತ್ತೆ ಎಲ್ಲ ಜೀವಿಗೆ. ಜೀವಿ ಅಂದ್ರೆ ಪ್ರಾಣಿಗಳಾಗಿರ್ಬೋದು, ಗಿಡಮರಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು. ಏನದು ಯಾರು ಗೊತ್ತಿದ್ಯಾ? ನಾಪ್ಕ ಇದೆಯಾ? 1, 2 ಹೇಳಕ್ ಇಷ್ಟಪಡ್ತೀರ? ಹುಟ್ಟು, ಬಾಲ್ಯ ಮಾತಾಜಿ. ಹುಟ್ಟು, ಬಾಲ್ಯ, ಯೌವನ, ಮುಪ್ಪು, ಸಾವು ಮಾತಾಜಿ. ಹುಟ್ಟೋದ್ಯಾ ಮೊದಲನೇದು. ಆಮೇಲೆ ಬಾಲ್ಯ,
ಬಾಲ್ಯ 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 ಯೌವನ. ಓಕೆ. ಬೆಳವಣಿಗೆ ಇಲ್ಲ. ಯವ್ವನ ಇಲ್ಲ. ಬಾಲ್ಯ ಯವ್ವನ ಎಲ್ಲ ಬೆಳವಣಿಗೆ ಲೆಕ್ಕ ಮಾತಾಜಿ. ಎಲ್ಲ ಬೆಳಿತೀವಲ್ವಾ, ಸಣ್ಣದ್ರಿಂದ ದೊಡ್ಡವರಾಗ್ತೀವ ಇಲ್ವಾ, ಗ್ರೋತ್ ಹಾ ಆಗತ್ತದು. ಮಾತಾಜಿ. ಆಮೇಲೆ ವೃದ್ಧಾಪ್ಯ ಮಾತಾಜಿ. ಹ ವೃದ್ಧ ಅಲ್ಲ, ಗೃಹಸ್ಥ. ವೃದ್ಧಾಪ್ಯ. ಗೃಹಸ್ಥ ಆದ್ಮೇಲೆ ವೃದ್ಧಾಪ್ಯ. ಅಲ್ಲ, ಗೃಹಸ್ಥ ಲೆಕ್ಕಕ್ಕೆಲ್ಲ ಇಲ್ಲಮ್ಮ ಇಲ್ಲಿ. ಇಲ್ಲ, ಆಶ್ರಮ ಇಲ್ಲ. ಬರಲ್ಲ ಮಾತಾಜಿ ಇಲ್ಲಿ. ಹಾ, ಎಲ್ಲ ಓಕೆ. ಜೀವಿಗಳಿಂದ ಪ್ರಾಣಿ ಪಕ್ಷಿಗಳು ಸೇರುತ್ತೆ ಇಲ್ಲಿ. ಸರಿ ಸರಿ, ಓಕೆ. ಏನದು ಫಸ್ಟ್ ಹುಟ್ಟೋದು? ಯಾರು ಹೇಳ್ತೀರಾ? ಗಾಯತ್ರಿ ಮಾತಾಜಿ, ಗಾಯತ್ರಿ ಶನಾಯ್ ಮಾತಾಜಿ, ನಾಗವೇಣಿ ಮಾತಾಜಿ. ಯೌವನ, ಯವ್ವನ ಓಕೆ. ಮುಪ್ಪು, ಮುಪ್ಪು, ಟ್ರಾನ್ಸ್ಫರ್ಮೇಶನ್, ಜನ್ಮ. 6 ಬದಲಾವಣೆಗಳು ಮಾತಾಜಿ. 6 ಬದಲಾವಣೆಗಳು. ಎಲ್ಲಾ ಜೀವಿರಾಶಿಗಳು 6 ಬದಲಾವಣೆಗಳು ಆಗೇ ಆಗತ್ತೆ, ಕಂಪಲ್ಸರಿ. ಜನ್ಮ ಮೃತ್ಯು ಜರ ವ್ಯಾಧಿ ಮಾತಾಜಿ. ಜನ್ಮ ಮೃತ್ಯು ಜರ ವ್ಯಾಧಿ, ಅದು 4 ತಾಪತ್ರಯಗಳು, ತೊಂದರೆಗಳು ನಾವೆಲ್ಲರೂ ಅನುಭವಿಸ್ತಾರ ಅಂತ 4 ತೊಂದರೆಗಳದು. ಈ 6 ಬದಲಾವಣೆಗಳೇನು? ಹಸಿವು ನಿದ್ರೆ ಮಾತಾಜಿ. ಆ ಹಸಿವು ನಿದ್ರೆ ಹಸಿವು ಬರ್ತಾ ಇಲ್ಲ. ಅಶ್ವಾಗತ್ತೆ, ಅದು ನಮ್ಮಲ್ಲಿ ಇರೋದು ಬದಲಾವಣೆ ಮಾಡಲ್ಲ. ಭಯ, ಮೈಥುನ, ನಿದ್ರೆ ಅದ ಮಾತಾಜಿ. ಭಯ, ಮೈಥುನ್ಯ, ನಿದ್ರೆ ಅಲ್ಲ. ನಾಗವೇಣಿ ಮಾತಾಜಿ. ಬಾಲ್ಯ. ಫಸ್ಟ್ ಹುಟ್ಟೋದು ಹೌದಾ, ಜನ್ಮ, ಫಸ್ಟ್ ಬರ್ತ್. ಅವನ ಎಲ್ಲರೂ ಹುಟ್ತೀವಿ ಹೌದಾ, ಅದ್ ಬದಲಾವಣೆ ಆಗಿದೆ ಅಲ್ವಾ. ಹೆಂಗಿರುತ್ತೆ ಒಳಗಡೆ ಶಿಶು? ಹೇಗಿರುತ್ತೆ? ಸಣ್ಣದಾಗಿರತ್ತಲ್ವಾ. ಒಂದು ಚಿಕ್ಕ ಸೆಲ್ಲಿಂದ ಒಂದು ಶರೀರ ತಯಾರಾಗುತ್ತಲ್ವಾ, ಒಂದು ಹುಟ್ಟತ್ತೆ, ಹೊರಗಡೆ ಬರುತ್ತೆ ಶಿಶು. ಅದು ಬರ್ತ್, ಫಸ್ಟ್ ಹುಟ್ಟೋದು. ನೆಕ್ಸ್ಟ್ ಬೆಳವಣಿಗೆ, ಗ್ರೋತ್ ಆಗತ್ತೆ, ಬೆಳೆಯುತ್ತಾ ಹೋಗುತ್ತೆ ಮಗು. ಸಣ್ಣದ್ರಿಂದ ಬೆಳೀತಾ ಹೋಗುತ್ತೆ, ನಿಲ್ಲತ್ತೆ, ನಡೆಯತ್ತೆ, ಓಡತ್ತೆ, ಸೈಕಲ್ ಹೊಡಿಯತ್ತೆ ಅಲ್ವಾ. ಅದಾದ್ಮೇಲೆ ಒಂದು ಸ್ಟೇಜಿಗೆ ಬಂದ್ಮೇಲೆ ಅದು ಮೇಂಟೈನ್ ಆಗತ್ತೆ. ಇನ್ನು ಬೆಳವಣಿಗೆ ಅನ್ನೋದು ಇರೋದಿಲ್ಲ, ಮೇಂಟೈನ್ ಆಗ್ತಾ ಹೋಗುತ್ತೆ ಅದೇ ಹೈಟ್. ಅದಾದ್ಮೇಲೆ ಒಂದು ಗಿಡದಿಂದ ಇನ್ನೊಂದು ಗಿಡ ಹುಟ್ಟತ್ತೆ, ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ ಹುಟ್ಟತ್ತೆ, ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯ ಹುಟ್ಟತಾನೆ ಅಲ್ವಾ. ಸೊ ಬೈ ಪ್ರಾಡಕ್ಟ್ಸ್ ಹುಟ್ಟೋದು. ಅದಾದ್ಮೇಲೆ ಕುಗ್ಗದಂದ್ರೆ ಏನು? ಕಮ್ಮಿ ಆಗತ್ತೆ, ಶಕ್ತಿ ಕಮ್ಮಿ ಆಗ್ತಾ ಬರುತ್ತಲ್ಲ, ವೃದ್ಧಾಪ್ಯ ಬರ್ತಾ 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 ಎನರ್ಜಿ ಕಮ್ಮಿ ಆಗತ್ತೆ, ಗಿಡ ಬಾಡೋಗಕ್ ಶುರು ಆಗತ್ತೆ. ಪ್ರಾಣಿಗಳಲ್ಲೂ ಅಷ್ಟೇ, ಅದ್ರ ಶಕ್ತಿ ಕಮ್ಮಿ ಆಗ್ತಾ ಶುರು ಆಗತ್ತೆ. ವಯಸ್ಸಾದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಜಾಸ್ತಿ ಆಕ್ಟಿವ್ ಆಗಿರಲ್ಲ, ಮುಖದಲ್ಲಿ ಗೆಲುವಿರೋದಿಲ್ಲ. ಮನುಷ್ಯರಲ್ಲೂ ಅಷ್ಟೇ, ವಯಸ್ಸಾಗೋದು ಗೊತ್ತಾಗತ್ತೆ, ಕಾಣತ್ತೆ ಅಲ್ವಾ. ಸೊ ಕುಗ್ಗೋದು, ಆಮೇಲೆ ಕೊನೆಗೆ ಮರಣ. ಓಕೆ. ಸೊ ಬರ್ತ್, ಗ್ರೋತ್, ಮೇಂಟೈನ್, ಬೈ ಪ್ರಾಡಕ್ಟ್ಸ್, ಡ್ವಿಂಡಲ್, ಡೆತ್, ಕೊನೆಗೇನು? ಸಾವು. ಈ 6 ಬದಲಾವಣೆ ಅನ್ನೋದು ಎಲ್ಲಾ ಜೀವಿರಾಶಿಗಳು ಅನುಭವಿಸ್ಲೇಬೇಕು. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲಾ ಕಡೆ ಆ ಬ್ರಹ್ಮ ಭುವನ ಲೋಕ ಅಂದ್ರೆ ಆ ಬ್ರಹ್ಮನ ಲೋಕದಿಂದ ಹಿಡಿದು ಚಿಕ್ಕ ಒಂದು ಕ್ರಿಮಿ ಕೀಟ, ಒಂದು ಚಿಕ್ಕ ಇರುವೆವರೆಗೂ ಈ ಬದಲಾವಣೆಗಳು ಹೊಂದಲೇಬೇಕು ಎಲ್ಲಾ ಜೀವಿರಾಶಿಗಳು. ಯಾರು ನಾನು ಇಷ್ಟೇ ಇರ್ತೀನಪ್ಪ, ನಾನು ಯವ್ವನದಲ್ಲೇ ಇರಕ್ಕೆ ಇಷ್ಟಪಡ್ತೀನಿ, ಎಲ್ರಿಗೂ ಇಷ್ಟ ಅಲ್ವಾ ಯವ್ವನದಲ್ಲಿ ಇರೋದು? ಯಾರಿಗೆ ಇಷ್ಟ ಇಲ್ಲ? ಎಲ್ಲರೂ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾರೆ ಯವ್ವನದಲ್ಲಿ, ಎಷ್ಟು ಎನರ್ಜಿ ತುಂಬಿರುತ್ತೆ ಅಲ್ವಾ, ಎಷ್ಟು ಹರ್ಷದಿಂದ ಇರ್ತೀವಿ, ಎಷ್ಟು ಆಕ್ಟಿವ್ ಆಗಿರ್ತೀವಿ. ಬೇರೆ ಒಂದು ಚಾರ್ಮ್ ಅಲ್ವಾ, ಒಂದು ಯೂತ್ ಅಲ್ಲಿ ಹೆಂಗಿರುತ್ತೆ, ಒಂದು ಚಾರ್ಮ್ ಇರುತ್ತೆ ನಮ್ಮಲ್ಲಿ ಅಲ್ವಾ. ಒಂಥರ ಲೈವ್ಲಿ ತರ ಇರುತ್ತೆ ಲೈಫ್ ಯವ್ವನದಲ್ಲಿ ಅಲ್ವಾ. ಸೊ ಯವ್ವನದಲ್ಲಿ ಯಾವಾಗ್ಲೂ ಇರ್ಬೇಕು ಅಂತ ಕೋರ್ಕೊಂಡ್ರೆ ಇರಕ್ಕಾಗತ್ತಾ ಇಲ್ಲಿ? ಯವ್ವನ ಎಷ್ಟು ಕಾಲ ಇರುತ್ತೆ? ಸ್ವಲ್ಪ ಕಾಲ ಕೊಡ್ತಾನೆ ಭಗವಂತ, ಚಾನ್ಸ್ ಕೊಡ್ತಾನೆ ಯವ್ವನದಲ್ಲಿ ಎಂಜಾಯ್ ಮಾಡು ಅಂತ. ಬಟ್ ಆದ್ರೆ ಕ್ರಮೇಣ ಅದು ಹುಗುತ್ತಾ ಹೋಗುತ್ತೆ, ಸಮಯ ಮುಂದಕ್ಕೆ ಹೋಗ್ತಾ 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 ಶಕ್ತಿ ಕಮ್ಮಿ ಆಗ್ತಾ 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 ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗೆ ನಾವು ಬೇಕು ಅಂದ್ರು, ನಾವು ಬೇಡ ಅಂತ ಬಯಸಿದ್ರು ಅದು ತಡೆಯಕ್ಕಾಗಲ್ಲ. ಬಟ್ ಭಗವಂತನ ಧಾಮದಲ್ಲಿ ಅದಿಲ್ಲ. ಭಗವಂತನ ಧಾಮದಲ್ಲಿ ಈ ಒಂದು ಮಾರ್ಪಾಡು ಅನ್ನೋದು ಇರೋದಿಲ್ಲ, ಅದು ನಿತ್ಯ ಧಾಮ. ಅಲ್ಲಿ ಎಲ್ಲರೂ ಭಗವಂತನ ಧಾಮದಲ್ಲಿ ಎಲ್ಲರೂ ಯವ್ವನದಲ್ಲೇ ಇರ್ತಾರಂತೆ, ಯಾವಾಗ್ಲೂ ಲೈವ್ಲಿ ಇರತ್ತಲ್ಲಿ ವರ್ಲ್ಡ್. ಎಲ್ಲರೂ ತುಂಬಾ ಸಣ್ಣ ವಯಸ್ಸಲ್ಲಿ ಇರ್ತಾರೆ ಎಲ್ರು, ಅಲ್ಲಿ ಬೆಳವಣಿಗೆ ಅನ್ನೋದೇನು ಇರಲ್ಲ. ಅಲ್ಲಿ ಎಲ್ಲರೂ ರಸ ಎಂಜಾಯ್ ಮಾಡ್ತಿರ್ತಾರೆ, ಎಲ್ಲ ರಸಗಳು. ಆತರ
ಈ ಒಂದು ಭೌತಿಕ ಪ್ರಪಂಚ ಅನ್ನೋದೇನಿದೆ ಆ ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಕರೆಕ್ಟಾ? ನಾವು ನೋಡಿದ್ವಿ 15ನೇ ಅಧ್ಯಾಯದಲ್ಲಿ. ಅದಕ್ಕೆ ಈ ಪ್ರಪಂಚದಿಂದ ನಾವು ಪಾರಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಭಗವಂತ ಹೇಳ್ದಂಗೆ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧಚ. ಭಗವಂತನ ನೆಲೆಸ್ಕೊಂಡು ಕಾರ್ಯ ಮಾಡ್ಬೇಕು, ಭಗವಂತನಿಗೆ ಅರ್ಪಿಸ್ಕೊಂಡು ನಮ್ಮ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು. ಫ್ಯಾಮಿಲಿ ಡ್ಯೂಟಿ, ನಮ್ಮ ಓದೋ ಡ್ಯೂಟಿ, ಅಥವಾ ನಾವು ರಿಟೈರ್ಮೆಂಟ್ ಡ್ಯೂಟಿ ಇದ್ರು ಕೂಡ, ರಿಟೈರ್ಮೆಂಟ್ ಲೈಫ್ ಅಲ್ಲಿ ಇದ್ರು ಹೆಚ್ಚು ಕಾಲ ನಾವು ಆದಷ್ಟು ಭಗವಂತನ ನವವಿಧ ಭಕ್ತದಲ್ಲಿ ಇನ್ವಾಲ್ವ್ ಆಗಿರ್ಬೇಕು, ಭಗವಂತನ ಸೇವೆದಲ್ಲಿ ಇನ್ವಾಲ್ವ್ ಆಗಿರ್ಬೇಕು, ಬ್ಯುಸಿಯಾಗಿರ್ಬೇಕು. ನಾವು ಕಾಲ ಫ್ರೀಯಾಗಿ ಇಟ್ಕೊಳ್ಳೇಬಾರ್ದು. ಇವಾಗ ನಮ್ಮ ಆಚಾರ್ಯರು ಅದೇ ಹೇಳ್ತಾರೆ, ಬ್ಯುಸಿಯಾಗಿರೋದು ತುಂಬಾ ಒಳ್ಳೇದಂತ. ಆದ್ರೆ ಸುಮ್ಮನೆ ಬ್ಯುಸಿಯಾಗಿರೋದಲ್ಲ, ಈ ಮುಖ್ಯವಾಗಿರೋ ಕಾರ್ಯದಲ್ಲಿ ಬ್ಯುಸಿಯಾಗಿರ್ಬೇಕು ಅಲ್ವಾ? ಮುಖ್ಯವಾಗಿರೋ ಕಾರ್ಯ ಅಂದ್ರೆ ಏನು? ಜಾಸ್ತಿ ತುಂಬಾ ಉತ್ತಮವಾಗಿರುವಂತ ಫಲಿತ ಕೊಡುವಂತ ಕಾರ್ಯ. ಉತ್ತಮವಾಗಿ ಫಲಿತ ಕೊಡುವಂತ ಕಾರ್ಯ ಏನು? ಭಗವಂತನಿಗೋಸ್ಕರ ಟೈಮ್ ತೆಗಿಯೋದು, ಭಗವಂತನಿಗೋಸ್ಕರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಬರೋದು ಅಲ್ವಾ? ಈಗ ನೀವೆಲ್ಲರೂ ಟೈಮ್ ತೆಗೆದು ಬಂದಿದ್ದೀರಾ, ನಿಮ್ಗೆಲ್ಲರೂ ಬಿಸಿ ಇದ್ದೀರಾ, ಮನೇಲಿ ಎಷ್ಟೆಲ್ಲ ಕೆಲಸಗಳಿರುತ್ತೆ, ಬಟ್ ಟೈಮ್ ತೆಗೆದು ಈ ಕ್ಲಾಸಿಗೆ ಬಂದಿದ್ದೀರಾ ಭಗವಂತನ ಬಗ್ಗೆ ಕೇಳಿಸ್ಕೊಳಕ್ಕೆ, ಶ್ರವಣ ಮಾಡೋದಕ್ಕೋಸ್ಕರ ಅಲ್ವಾ? ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕು. ಎವ್ರಿ ಡೇ ಲೈಫಲ್ಲಿ ನಾವು ಟೈಮ್ ತೆಗಿಬೇಕು ಭಗವಂತನಿಗೋಸ್ಕರ. ಅದಕ್ಕೆ ಭಗವಂತ ಹೇಳೋದು, ಈ ತರ ನಾವು ಮಾಡ್ತಾ ಇದ್ರೆ ಕೊನೆಗೆ ಏನಾಗತ್ತೆ? ನಮ್ಮ ಒಂದು ಹೋಗೋ ಸಮಯ ಯಾವಾಗ ಬರುತ್ತೋ, ನಮ್ಮ ಎಕ್ಸಾಮ್, ಫೈನಲ್ ಎಕ್ಸಾಮ್ ಯಾವಾಗ ಬರುತ್ತೋ ಅಲ್ವಾ? ಈಗ ಇವಾಗೆಲ್ಲ ಪ್ರಾಕ್ಟೀಸ್ ಟೈಮ್ ಇದು, ಪ್ರಿಪರೇಷನ್ ಟೈಮ್ ಇದು. ಭಗವಂತ ತುಂಬಾ ಕಾಲ ಕೊಡ್ತಾನೆ ನಮ್ಗೆ, ಸಾಕಷ್ಟು ಕಾಲ. ಸಣ್ಣ ವಯಸ್ಸಿಂದ ಇಮ್ಯಾಜಿನ್ ಮಾಡಿ, ನಾವ್ 20 ವರ್ಷ ಅಂದ್ರೆ ಎಷ್ಟು, 20 ವರ್ಷವರೆಗೂ ಕೊಟ್ಟಿದ್ದಾನೆ. ಮತ್ತೆ 40 ವರ್ಷವರೆಗೂ ಬದುಕಿದೀವಿ ಅಂದ್ರೆ 40 ವರ್ಷ ಕೊಟ್ಟಿದ್ದಾನೆ. ಎಷ್ಟು ನಿಮಿಷ, ಎಷ್ಟು ಗಂಟೆ ನಮ್ ಕೈಯಲ್ಲಿ ದಂಡಿಯಾಗಿದೆ. ಆಕ್ಚುಲಿ 40 ಇಯರ್ಸ್ಗೆ ಬಂದಿದೀವ ನಾವು ಕೃಷ್ಣ ಪ್ರಜ್ಞೆಗೆ? ಇಲ್ಲ, 50 ಆಗಿರ್ಬೋದು, 60 ಆಗಿರ್ಬೋದು. 60 ವರ್ಷ ನಮ್ ಕೈ ಕೊಟ್ಟಿದ್ದಾನೆ. ಇನ್ನು ನಮ್ಗೆ ಎಷ್ಟು ಕಾಲ ಇದೆಯೋ ಅಷ್ಟು ಕಾಲವರೆಗೂ ನಮ್ ಕೈಯಲ್ಲಿ ಎಲ್ಲ ಇದೆ, ನಮ್ ಕೈಯಲ್ಲೇ ಇದೆ ಇದು ಕಾಲ ಅನ್ನೋದು ಅಲ್ವಾ? ಈ ಟೈಮ್ ನ ನಾವು ಉಪಯೋಗ ಮಾಡ್ಕೋಬೇಕು. ಅವಾಗ ನಮ್ ಮೈನ್ ಎಕ್ಸಾಮ್ ಅಲ್ಲಿ ಯಾವಾಗ ಬರತ್ತೋ, ಒಂದ್ ಟೈಮ್ ಬರತ್ತೋ, ಅವಾಗ ನಾವು ಯಂ ವಾಪಿ ಸ್ಮರಣ್ ಭಾವಂ ತ್ಯಜಂತೆ ಅಂತ್ಯ ಕಲೇವರಂ ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಅನ್ನೋದನ್ ಭಗವಂತ. ಅಂತ್ಯಕಾಲ, ಕೊನೆಗಾಲ, ಅಂತೆ ನಾರಾಯಣ ಸ್ಮೃತಿ ಮಾಡಕ್ಕೆ ಆಗ್ಬೇಕು ನಮ್ಗೆ. ಅವಾಗ ನಾವ್ ಎಕ್ಸಾಮ್ ಪಾಸ್ ಆದ್ವಿ ಅಂತ ಅರ್ಥ ಅಲ್ವಾ? ನಾವ್ ಲೈಫ್ ಅಲ್ಲಿ ಸಕ್ಸಸ್ ಆದ್ವೋ ಫೇಲ್ ಆದ್ವೋ ಅನ್ನೋದಕ್ಕೆ ಏನು, ಯಾರು ಕೊಡ್ತಾರೆ ನಮ್ಗೆ ಸರ್ಟಿಫಿಕೇಟ್? ಯಾರು ಅಲಿತಾರೆ? ನಮ್ ಪ್ರಕಾರ ಏನು, ಜನರ ಪ್ರಕಾರ ಏನು? ಓ, ಸಕ್ಸಸ್ಫುಲ್ ಅಂದ್ರೆ ಏನಪ್ಪಾ? ಅವ್ನು ಓದ್ದ, ಬರ್ದ, ಕಾಲೇಜ್ ಹೋದ, ಬಂದ, ಮದ್ವೆ ಆದ, ಮನೆ ಮಾಡ್ದ, ಅದ್ ತಗೊಂಡ, ಇದ್ ತಗೊಂಡ, ಅಲ್ಲೆಲ್ಲೋ ಬೇರೆ ದೇಶಕ್ಕೆ ಹೋದ, ದುಡ್ಮೆ ಮಾಡ್ಕೊಂಡ್ ಬಂದ ಆಯ್ತು. ಇದ ಸಕ್ಸಸ್ ಅಂದ್ರೆ? ಕೊನೆಗೆ ನಾವೇನ್ ಮಾಡಿದ್ವಿ? ಇಡೀ ವರ್ಷ ಬರೀ, ಇಡೀ ಜನ್ಮ ಏನ್ ಮಾಡಿದಾರೆ ಅಂತ ಕೇಸಲ್ಲಿ? ಬರೀ ದುಡ್ಮೆ ಮಾಡೋದು, ತಿನ್ನೋದು, ಮಲ್ಗೋದು, ಇಷ್ಟೇ ಅಲ್ಲ. ಕೊನೆಗೊನೇನು ಮತ್ತೆ ಆ ತರ ಜೀವನ ಮಾಡಿರೋನು ಮತ್ತೆ ಜನ್ಮ ತಗೋಬೇಕಲ್ವಾ? ಮತ್ತೆ ಒಂದು ಕೋರಿಕೆಗಳು ಇದು ತುಂಬೇ ಇರುತ್ತಲ್ವಾ? ಇನ್ನು ಅದಾಗ್ಬೇಕಿತ್ತು, ನಾನು ಇನ್ನೂ 4 ಮನೆ ಮಾಡ್ಬೇಕಿತ್ತು, ಇನ್ನೂ ಅಷ್ಟು ಆಗ್ಬೇಕಿತ್ತು, ಇನ್ನೂ ಇಷ್ಟ. ಆಗ ನಮ್ ಕೋರಿಕೆ ಅನ್ನೋದು ಕಮ್ಮಿ ಆಗೋದೇ ಇಲ್ಲ. ಬರೀ ನಾವು ಭೌತಿಕವಾಗೇ ಇದ್ಬಿಟ್ರೆ, ಬರೀ ಮಟೀರಿಯಲಿಸಮ್ ಮಾತ್ರ ಮಾಡಿದ್ರೆ, ಭಗವಂತನ್ ಬಿಟ್ಟು ಮಾತ್ರ ಕಾರ್ಯ ಮಾಡಿದ್ರೆ, ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ನನ್ನ ಸೇರಿಸ್ಕೊಂಡು ಕೆಲಸ ಮಾಡ್ತಿರ್ಬೇಕು. ಸಣ್ಣ ವಯಸ್ಸಿಂದಾನೆ ಪ್ರಹ್ಲಾದ್ ಮಹಾರಾಜ್ ಯಾವಾಗ ಶುರು ಮಾಡಿದ್ರು? 5ನೇ ವರ್ಷದಿಂದಾನೇ ಶುರು ಮಾಡಿ. ಕೌಮಾರಾತ್ ಆಚರೇತ್ ಪ್ರಾಪ್ನೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷ್ಯನ್ ಜನ್ಮಂ. ಈ ಮನುಷ್ಯ ಜನ್ಮ ತುಂಬಾ ದುರ್ಲಭ, ತುಂಬಾ ಅಪರೂಪ. ಇದು ತುಂಬಾ ಗ್ರೇಟ್ ಆಪರ್ಚುನಿಟಿ, ನಮ್ಗೆಲ್ರಿಗೂ ಚಾನ್ಸ್ ಕೊಟ್ಟಿದ್ದಾನೆ ಅಲ್ವಾ? ಈ ಮನುಷ್ಯ ಜನ್ಮದಲ್ಲಿ ನಾವೇನ್ ಮಾಡ್ಬೋದು? ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ನಮ್ಗೆ ಆಸ್ಪದ ಇದೆ. ಪ್ರಾಣಿ ಜನ್ಮದಲ್ಲಿ ಭಗವಂತನ ಬಗ್ಗೆ ಹೇಳಿದ್ರೆ ಅರ್ಥ ಆಗತ್ತ ಪ್ರಾಣಿಗೆ? ಪಾಪ ಅದೇನಾದ್ರು ಮಾಡಕ್ಕಾಗತ್ತ? ಏನು ಕಾರ್ಯ ಮಾಡಕ್ ಆಗಲ್ಲ, ಆಕ್ಷನ್ ತಗೊಳಕ್ ಆಗಲ್ಲ. ಬಟ್ ನಮ್ಗೆಲ್ಲ ಆಕ್ಷನ್ ತಗೊಳಕ್ ಆಗತ್ತೆ, ಚಾನ್ಸ್ ಇದೆ. ನಾವು ಜಪ ಮಾಡ್ಬೋದು, ಕತೆ ಕೇಳ್ಬೋದು, ಭಗವಂತನ ಬಗ್ಗೆ ನೆನ್ಸ್ಕೋಬಹುದು ಅಲ್ವಾ? ಭಗವಂತನ ಧಾಮಕ್ಕೆ ಹೋಗ್ಬೋದು. ಎಷ್ಟೆಲ್ಲ ಅನುಕೂಲ ಇದೆ ನಮ್ಗೆ ಮನುಷ್ಯ ಜನ್ಮದಲ್ಲಿ. ನಾವು ಮಾಡ್ತಾ ಇರೋ ದುಡಿಮೆನ ಸರಿಯಾಗಿ ನಾವು ಬಳಸ್ಬೋದು ಭಗವಂತನ ಸೇವೆದಲ್ಲಿ. ಕರೆಕ್ಟಾ? ಬಟ್ ತಿಳುವಳಿಕೆ ಇಲ್ದಿರೋನೆ, ಅಜ್ಞಾನಿ ಇರೋನ್ನೇ, ಅವ್ನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಪಾಪ. ದುಡ್ಡು, ಹೌದಾ? ದುಡ್ಡೇನ್ ಮಾಡ್ತಾನೆ? ಅವ್ನು ಸುಮ್ನೆ ಅವನ ಮೇಲೆ ಅವ್ನು ಚಲ್ಕೋತಾನೆ. ಅವನ ಮೇಲೆ ಅವ್ನು ಎಷ್ಟಾಗತ್ತೋ ಅಷ್ಟು ಸಲ್ಕೋತಾ ಇರ್ತಾನೆ. ವರ್ಷ ಅಲ್ಲ, ಇಡೀ ಜನ್ಮ ಎಲ್ಲ ಮಾಡ್ತಾನೆ. ಕೊನೆಗೆ ಏನ್ ಬಂತಪ್ಪ? ಫೈನಲ್ ಎಕ್ಸಾಮ್ ಅಲ್ಲಿ ಅವ್ನು ಏನ್ ಬರೀತಾನೆ? ಕೊನೆಗ ಎಕ್ಸಾಮ್ ಬಂದಾಗ ಅವ್ನು ಏನ್ ಪಾಸ್ ಆಗ್ತಾನೆ? ಅವ್ನು ಪಾಸ್ ಮಾಡ್ತಾರ?
ಪಾಸ್ ಅಂದ್ರೆ ಏನರ್ಥ? ಪಾಸ್ ಮಾಡೋದು ಅಂದ್ರೆ ಮತ್ತೆ ಅವನೇನ್ ಜನ್ಮ ತಗೊಳ್ದೇ ಇರೋದು, ಮತ್ತೆ ಅವನು ಈ ಒಂದು ಕಷ್ಟದ ಒಂದು ಫೇಸ್ ಏನ್ ಹೋದ್ನಪ್ಪ, ಅವನು ಜನ್ಮ ಮೃತ್ಯು ಜರ ವ್ಯಾಧಿ ಏನ್ ದಾಟ್ಕೊಂಡು ಹೋದ್ನ ಪಾಪ ಕೊನೆವರೆಗೂ. ಆಯ್ತಪ್ಪ ನೀನ್ ಪಾಸ್ ಆಗಿದ್ಯಾ, ನೆಕ್ಸ್ಟ್ ಕ್ಲಾಸ್ಗೆ ಹೋಗು ಅಂತ ಹೇಳ್ತಾರ ಅವರು? ನೆಕ್ಸ್ಟ್ ಧಾಮಕ್ಕೆ ಹೋಗು ನೀನು ಅಂತ ಹೇಳ್ತಾರ? ಇಲ್ಲ, ವಾಪಸ್ ಇದೇ ಮತ್ತೆ ಕಳಿಸ್ತಾರೆ, ಇದೇ ಕ್ಲಾಸಿಗೆ ಮತ್ತೆ ಕಳಿಸ್ತಾರ. ಇಲ್ಲ, ನೀನ್ ಸರಿಯಾಗಿ ಮಾಡಿಲ್ಲ, ಇನ್ನು ನೀನ್ ಸರಿಯಾಗಿ ದುಡ್ಡನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ಸಮಯನ ಬಳಸ್ಲಿಲ್ಲ ನೀನು, ಅಲ್ವಾ? ಇರೋ ಸಮಯ ಎಲ್ಲ ನೀನು ಕೋರಿಕೆಗಳನ್ನ ಸಂಗ್ರಹಿಸ್ಕೊಡೋದ್ರಲ್ಲೇ ಟೈಮ್ ಆಗೋಯ್ತು, ಆ ಕೋರಿಕೆಗಳನ್ನ ಈಡೇರಿಸ್ಕೊಡೋದ್ರಲ್ಲೇ ಟೈಮ್ ಎಲ್ಲ ಮಾಡ್ಬಿಟ್ಟೆ, ಸೊ ನಿನ್ ಟೈಮೇ ಮುಗಿಸ್ಕೊಂಡ್ಬಿಟ್ಟೆ. ಸೊ ಮತ್ತೆ ಅವನ ಕೋರಿಕೆಯಿಂದ ಮತ್ತೆ ಹುಟ್ಟುತ್ತಾನೆ. ಬಟ್ ಅದೇ ಯಾರ ಜೀವನದಲ್ಲಿ ತಿಳ್ಕೊಂಡು ಭಗವಂತನ ಸಾಂಗತ್ಯಕ್ಕೆ ಬಂದಿರೋರು, ಭಕ್ತರ ಸಾಂಗತ್ಯಕ್ಕೆ ಬಂದಿರೋರು ಜೀವನದಲ್ಲಿ ಹೇಗೆ ಅವ್ರ ಟೈಮ್ ಟೇಬಲ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮಾಡ್ಕೋತಾರೋ ಅವ್ರಿಗೂ ಸಾವು ಅನ್ನೋದು ಬರುತ್ತೆ. ಆದ್ರೆ ಅವ್ರಿಗೆ ಚೆಕ್ ಮಾಡ್ತಾರಲ್ವಾ, ಯಮದೂತರು ಬಂದು ಚೆಕ್ ಮಾಡ್ತಾರೆ, ವಿಷ್ಣುದೂತರು ಬಂದು ಚೆಕ್ ಮಾಡ್ತಾರೆ. ನಾವು ನೋಡಿದ್ವಲ್ಲ ಅಜಾಮಿಲನ್ ಕಥೆದಲ್ಲಿ, ಅವನಿಗೆ ಯಮದೂತರು ಬರ್ಲೇ ಇಲ್ಲ. ಒಂದ್ಸರಿ ನಾರಾಯಣ ಅಂದ ತಕ್ಷಣ ವಿಷ್ಣುದೂತರು ಬಂದ್ಬಿಟ್ರು, ಇಲ್ಲ 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 ಇವನ್ ಎಕ್ಸಾಮ್ ಪಾಸ್ ಆಗಿದಾನೆ ಇವನು, ಯಾಕಂದ್ರೆ ಇವನು ಭಗವಂತನ ನಾಮ ತಗೊಂಡ್ಬಿಟ್ಟ ಇವನು, ಅಲ್ವಾ? ಸೊ ಭಗವಂತನ ನಾಮ ತಗೊಳ್ಳೋದ್ರಲ್ಲಿ ಅಷ್ಟು ಪವರ್ ಇದೆ. ಅದು ನಮ್ಮ ರಿಯಲ್ ಪಾಸ್ ಅಂತ ಅರ್ಥ. ನಾವ್ ಎಕ್ಸಾಮ್ ನಿಜವಾಗ್ಲೂ ಪಾಸ್ ಮಾಡಿದ್ವಿ ಅಂತ ಅರ್ಥ. ಅವನ್ ಮತ್ತೆ ಈ ಪ್ರಪಂಚವನ್ನ ಕಳಿಸೋದಿಲ್ಲ. ಅದಕ್ಕೆ ನಾವು ಭಗವಂತನ ಬಗ್ಗೆ ನಾವು ಟೈಮ್ ತೆಗಿತಾ ಇರ್ಬೇಕು. ಅವನಿಗೋಸ್ಕರ ಟೈಮ್ ಇಲ್ಲಪ್ಪ ನಾವು ಅನ್ನಂಗೆ ಇಲ್ಲ. ಟೈಮ್ ನಮ್ಗೆ ಎಲ್ಲದಕ್ಕೂ ನಾವು ತೆಗಿಯಕ್ಕೆ ಆಗತ್ತೆ. ನಮ್ಮ ಮೈಂಡ್ ಅಲ್ಲಿ ಆ ಒಂದು ಪ್ರಾಮುಖ್ಯತೆ ನಾವು ತಿಳ್ಕೊಬೇಕು ಅಲ್ವಾ? ಭಗವಂತನಿಗೋಸ್ಕರ ಟೈಮ್ ತೆಗೆದ್ರೆ ಆ ಟೈಮು ವೇಸ್ಟ್ ಅಲ್ಲ, ತುಂಬಾ ವ್ಯಾಲ್ಯೂ ಇದೆ, ಅದಕ್ಕೆ ತುಂಬಾ ಬೆನಿಫಿಟ್ ಜಾಸ್ತಿ ಬರುತ್ತೆ. ನಾವ್ ಹೆಂಗೆ ಇವಾಗ ಏನಾದ್ರು ದುಡಿಮೆ ಮಾಡೋದಪ್ಪ, ಫಸ್ಟ್ ಸ್ಯಾಲ್ರಿ ಬಂತು ಅನ್ಕೊಂಡೆ ಏನಂತೀವಿ ನಾವು ನಮ್ಮ ಮಕ್ಕಳಿಗೆ? ಅರೆ ಎಷ್ಟು ಕಷ್ಟಪಟ್ಟು ನೀನು ಓದಿ ಕಾಲೇಜ್ಗೆ ಹೋಗಿ ಪಾಸ್ ಮಾಡ್ಕೊಂಡು ಈ ಜಾಬ್ ತಗೊಂಡು ಬಂದಿರೋ ಸ್ಯಾಲ್ರಿ ಕಣೋ, ಬ್ಯಾಂಕ್ ಅಲ್ಲಿ ಹಾಕೋಣ, ದುಡ್ಡನ್ನ ಸುಮ್ನೆ ಖರ್ಚು ಮಾಡೋದು ಬೇಡ, ಬ್ಯಾಂಕ್ ಅಲ್ಲಿ ಹಾಕಿ ಒಳ್ಳೆ ಇಂಟ್ರೆಸ್ಟ್ ಬರೋ ಅಂತ ಒಂದು ಇನ್ವೆಸ್ಟ್ಮೆಂಟ್ ತೆಗಿಯೋಣ, ಅದ್ರಲ್ಲಿ ಹಾಕೋಣ ಅಂತೀವಿ. ಹೌದಾ ಇಲ್ವಾ? ತಂದೆ ಏನ್ ಹೇಳಿದ್ರು? ಅದೇ ತರ ಹೇಳೋದು. ಇಲ್ವೋ ಖರ್ಚು ಮಾಡಿ ಉಡಾಯಿಸ್ಕೊಂಡ್ಬಿಡ್ತಾರ? ಇಲ್ಲ, ನಿನ್ ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ, ಅದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕು, ಅದ್ರಲ್ಲಿ ಹಾಕು, ಇದ್ರಲ್ಲಿ ಹಾಕು ಅಂತ ಗೈಡ್ ಮಾಡ್ತಾರೆ ತಂದೆ. ಒಳ್ಳೆ ರಿಟರ್ನ್ ಬರುತ್ತೆ, ನಿನ್ ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ ಅದು ಅಂತೀವಿ. ಅದೇ ತರ ಇದು ನಮ್ ಲೈಫು ಹಾಗೆ. ಈ ಟೈಮು ನಮ್ದು, ಈ ಎನರ್ಜಿ, ನಮ್ ಶಕ್ತಿ ಎಲ್ಲ ಏನ್ ಭಗವಂತ ಕೊಟ್ಟಿದಾನೋ ಇದು ನಮಗೆ ಜಾಸ್ತಿ ಫಲಿತ ಕೊಡುವಂತ ಕಾರ್ಯದಲ್ಲಿ ನಾವು ಬಳಸ್ಬೇಕು. ತುಂಬಾ ಬೆನಿಫಿಷಿಯಲ್ ಯಾವ್ದಪ್ಪ ಅಂದ್ರೆ ಈ ಒಂದು ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿರೋದು, ಭಗವಂತನ ಸೇವೆ ಮಾಡ್ತಾ ಇರೋಂತ ಒಂದು ಆಚರಣೆದಲ್ಲಿರೋದು ಅಲ್ವಾ? ಅದಕ್ಕೆ ಹೇಳ್ತಾರೆ, ಸ್ವಲ್ಪ ಮಕ್ಕಳಕ್ಕೆ ಧರ್ಮಕ್ಕೆ, ಸ್ವಲ್ಪ ಮಾಡಿದ್ರು ಭಗವಂತನ ಸೇವೆ ಈ ಜನ್ಮದಲ್ಲಿ, ಈ ನಮ್ ಸಿಕ್ಕಿರೋ ಸಮಯದಲ್ಲಿ, ಅದು ನಿಮ್ಗೆ ತುಂಬಾ ಫಲಿತ ಕೊಡುತ್ತೆ. ಇದು ಭಗವಂತನ ತಿಳಿಸ್ಕೊಡ್ತಾ ಇರೋದು. ಒಂದು ಈ ಒಂದು ಪ್ರಸ್ತಾವನೆದಲ್ಲಿ ಕೊನೆಯದಲ್ಲಿ, ನಿಮ್ ಬುಕ್ಸ್ ಎಲ್ಲ ತೆಗೆದ್ರೆ ನೀವು ನೋಡ್ಬೋದು, ಕೊನೆಯದಲ್ಲಿ ಏನದು ಗೀತಾ ಮಹಾತ್ಮ್ಯಗಳು ಶ್ಲೋಕಗಳಿದೆ ಇಲ್ಲಿ. ಓಕೆ, ಇವತ್ತು ಒಂದ್ ಶ್ಲೋಕ ನೋಡೋಣ, 1 ಮತ್ತೆ 2 ನೋಡೋಣ. ನಾಳೆ ಕ್ಲಾಸಲ್ಲಿ ಬಾಕಿ ಎಲ್ಲ ಶ್ಲೋಕಗಳು ಮುಗಿಸೋಣ. ಒಂದ್ ಹೇಳೋಣ, ಒಂದ್ ನೋಡೋಣ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಯಾರು ಹಾಡ್ತೀರಾ? ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಯಾರು ಹಾಡ್ತೀರಾ? ಗೀತಾ ಮಾತಾಜಿ, ಗೀತಾ ಉಳ್ಳಾಗಡ್ಡಿ ಮಾತಾಜಿ, ಲಕ್ಷ್ಮೀ ಜವರ ಮಾತಾಜಿ, ಲಕ್ಷ್ಮೀ ಎಂ ಮಾತಾಜಿ, ನೀವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. Yes, ಮಾತಾಜಿ. 38 ಪೇಜ್ ನಂಬರ್ ನೋಡಿ ಒಂದ್ಸರಿ. 30 ಮಾತಾಜಿ, 30. ಹಾಡ್ತೀರಾ? ಯಾರು? ವೈಜಯಂತಿ ಮಾತಾಜಿ ಹಾಡ್ತೀರಾ? ಹಾ ಮಾತಾಜಿ, ಟ್ರೈ ಮಾಡ್ತೀನಿ ಮಾತಾಜಿ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ
ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಹರೇ ಕೃಷ್ಣ ವೆರಿ ಮಾತಾಜಿ. ನೈಸ್. ಹರೇ ಕೃಷ್ಣ. ನಾಗಮಣಿ ಮಾತಾಜಿ ಹರೇ ಹೇಳ್ತೀರಾ? ಎಸ್ ಗುರು. ಹರಿ ಕೃಷ್ಣ. ಗೀತಾಧ್ಯಾನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ವೆರಿ ನೈಸ್. ಹರಿ ಕೃಷ್ಣ. ಮತ್ತೆ ಯಾರು ಹಾಡ್ತೀರಾ? ನಾನು ಹೇಳ್ತೀನಿ ಮಾತಾಜಿ. ಹಾ. ಗೀತಾಧ್ಯಾಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ವೆರಿ ನೈಸ್. ಮತ್ತೆ ಯಾರು? ಗೀತಾ ಒಲ್ಲಗಡಿ ಮಾತಾಜಿ. ಯಾರು ಹಾಡ್ತೀರಾ? ಮಾತಾಜಿ ಪ್ರಭು. ಹರೇ ಕೃಷ್ಣ. ವೀರ್ ಪ್ರಭು ಹಾಡ್ತೀರಾ? ಹರೇ 30ನೇ ಕೃಷ್ಣ ಪೇಜ್. ಹರೇ ಕೃಷ್ಣ. ಹಾಡ್ತೀನಿ ಮಾತಾಜಿ. ಮಾತಾಜಿ ನನ್ನ ಹತ್ರ ಬುಕ್ ಇಲ್ಲ, ನಾನು ಹೊರಗಡೆ ಇದ್ದೀನಿ. ಎಸ್ ಪ್ರಭು. ನಾಳೆಗೆ ಟ್ರೈ ಮಾಡ್ತೀನಿ. ಎಸ್ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹಾಡಿ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸ್ತನಿ ಹಿ ಸಂತಿ. ಪಾಪಾನಿ. ಮಾತಾಜಿ. ನೈವ ಸಂತಿ ಹಿ ಪಾಪಾನಿ. ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ವೆರಿ ಹರೇ ನೈಸ್ ಕೃಷ್ಣ. ಮಾತಾಜಿ. ಅನುವಾದ ಯಾರು ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ ನಾನು ಓದ್ತೀನಿ. ಹಾ ಓದಿ ಮಾತಾಜಿ. ಓದ್ತಿದ್ದೀರಾ ಮಾತಾಜಿ? ನಾನು ಓದ್ಲಾ ಮಾತಾಜಿ? ಮಾತಾಜಿ ಓದ್ತೀರಾ? ನಿಶಾಂತ ಮಾತಾಜಿ. ಓದ್ತೀನಿ ಮಾತಾಜಿ. ಒಂದ್ ನಿಮಿಷ. ಸುಜಾತ ಮಾತಾಜಿ. ನಿಶಾಂತ ಮಾತಾಜಿ ಓದ್ತಿದ್ದೀರಾ? ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೇಕು ಮಾತಾಜಿ. ಹಾ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀರಾ ಮಾತಾಜಿ? ಕೇಳಿಸ್ತಿಲ್ಲ ನೀವು ಮಾತಾಡೋದು. ಸುಜಾತ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದ್ತೀನಿ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಗೀತಾ ಮಹತ್ವ. ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಭಗವಂತನು 18.66 ಉಚ್ಚ ಸ್ವರದಲ್ಲಿ ಹೀಗೆ ಹೇಳುತ್ತಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ನೋಡಿದ್ರಲ್ಲ, ಭಗವಂತ ಏನ್ ತಿಳಿಸ್ತಾ ಇದ್ದಾನೆ? ಈ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮತ್ತೆ ಅತ್ಯಂತ ಪ್ರಾಮಾಣಿಕತೆಯಿಂದ ಅಲ್ವಾ, ಸಿನ್ಸಿಯರ್ ಆಗಿ ಮತ್ತೆ ಶ್ರದ್ಧೆಯಿಂದ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಇಳಿಸಿದ್ರೆ, ಸುಮ್ನೆ ಓದಿದ್ರೆ ಸಾಕಾಗಲ್ಲ, ಸುಮ್ನೆ ಶ್ಲೋಕಗಳ ಏನದ ಹೇಳ್ಬಿಟ್ರೆ ಸಾಕಾಗಲ್ಲ. ಆ ಶ್ಲೋಕದ ಅರ್ಥ ತಿಳ್ಕೊಂಡು, ಆಗ ನಮ್ಮ ಈ ಒಂದು ಪ್ರೋಗ್ರಾಮ್, ನಮ್ಮ ಈ ಒಂದು ಗೀತಾ ಜ್ಞಾನ ಪ್ರೋಗ್ರಾಮಿನ ಉದ್ದೇಶನೇ ಅದು. ಶ್ಲೋಕ ಉಚ್ಚಾರಣೆ, ಶ್ಲೋಕದ ಅರ್ಥ ತಿಳ್ಕೊಂಡು ಆ ಶ್ಲೋಕದ ಅರ್ಥ ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಳೋದು ಪ್ರಾಕ್ಟಿಕಲ್ ಆಗಿ. ಅವಾಗ್ಲೇ ಆ ಭಗವದ್ಗೀತೆ ಓದೋದಿಕ್ಕೆ ಸಾರ್ಥಕತೆ. ಹೌದಾ ಅಲ್ವಾ? ಕರೆಕ್ಟಾ? ಸುಮ್ನೆ ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಿವಪ್ಪ, ಇವತ್ತು ನಾನು ಏನದು ಪಾಲಕ್ ಪನ್ನೀರ್ ಮಾಡ್ಬೇಕು ಅಂತ ನಾನು ಹಾಕ್ದೆ ಅನ್ಕೊಳ್ಳಿ. ಪಾಲಕ್ ತಂದ್ರಿ, ಪನ್ನೀರ್ ತಂದ್ರಿ, ಎಲ್ಲಾ ಐಟಮ್ಸ್ ಗಳು ತಗೊಂಬಂದ್ರಿ, ಎಲ್ಲಾ ಮಾಡಿದ್ರಿ. ಬಟ್ ನೀವು ಎಲ್ಲ ಸೇರ್ಸಿದ್ರಿ, ಎಲ್ಲ ಬೆರೆಸಿದ್ರಿ, ಏನೇನ್ ಮಾಡ್ಬೇಕು ಎಲ್ಲ ಗೊತ್ತಾಗೋಯ್ತು ನಿಮ್ಗೆ, ಎಲ್ಲ ಸಾಮಗ್ರಿಗಳು ರೆಡಿ ಆಯ್ತು. ಬಟ್ ನೀವು ಗ್ಯಾಸ್ ಆನ್ ಮಾಡಿ ಅದನ್ನ ಬೇಯಿಸ್ಬೇಕಲ್ವಾ, ಪಾತ್ರೆ ಇಟ್ಟು ಬೇಯಿಸ್ಬೇಕಲ್ವಾ. ಗ್ಯಾಸೇ ಆನ್ ಮಾಡದೆ ಹೋದ್ರೆ ಆಗತ್ತ? ಪಾಲಕ್ ಪನ್ನೀರ್ ಆಗತ್ತಾ? ಅದು ಪಾಲಕ್ ಇದೆ, ಪನ್ನೀರ್ ಇದೆ, ಪಾಲಕ್ ಪನ್ನೀರ್ ಅನ್ನಕ್ಕಾಗತ್ತಾ? ಸುಧಾ ಮಾತಾಜಿ ಏನಂತೀರಾ ನೀವು? ಅದಕ್ಕೆ ಪಾಲಕ್ ಪನ್ನೀರ್ ಅಂತ ಕರೆಯಕ್ ಆಗಲ್ಲ ಅಲ್ವಾ? ಪಾಲಕ್ ಪನ್ನೀರ್ ತಯಾರು ಮಾಡ್ಬೇಕು ಅಂದ್ರೆ ನಾವು ಗ್ಯಾಸ್ ಆನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಅಯ್ಯೋ ಬಿಸಿ ಇದೆಯಪ್ಪ, ಶಾಖ ಆಗ್ತಿದೆ, ನನ್ಗೆ ಆಗಲ್ಲ ಅನ್ನಕ್ಕಾಗತ್ತ? ನಾವು ಅಂತೀವ ಅದನ್ನ? ಎಂತ ಒಂದ್ ಸಮಯ ಆದ್ರೂ ನಾವು ಅಡ್ಗೆ ಮಾಡ್ಬೇಕು, ಮಕ್ಕಳಿಗೋಸ್ಕರ, ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾವು ಮಾಡ್ತೀವಿ. ಬೇಸಿಗೆ ಕಾಲ ಆದ್ರೂ ಮಾಡೇ ಮಾಡ್ತೀವಿ. ಕರೆಕ್ಟಾ? ಯಾತಕ್ಕೋಸ್ಕರ ಮಾಡ್ತೀವಿ ನಾವು? ಅವ್ರ ಮೇಲಿರೋ ಅಂತ ಪ್ರೀತಿಗೋಸ್ಕರ ಅಲ್ವಾ?
ಕರೆಕ್ಟಾ ಅಲ್ವಾ? ಅದೇ ತರ ನಮಗೂ ಭಗವಂತನ ಮೇಲೆ ಶ್ರದ್ಧೆ, ಭಕ್ತಿ, ಪ್ರೀತಿ ಇದ್ರೆ ಈ ಭಗವದ್ಗೀತೆ ಕಲ್ತ್ಕೊಂಡು, ಶ್ಲೋಕನ ಕಲ್ತ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸುಮ್ಮನೆ ಶ್ಲೋಕ ಹೇಳಿದ್ರೆ ಸಾಕಾಗಲ್ಲ. ನಾವು ಬರೀ ಶ್ಲೋಕ ಹೇಳೋ ಕಾರ್ಯಕ್ರಮ ಅಲ್ಲ ಇದು. ಶ್ಲೋಕನೂ ಕಲ್ತ್ಕೋತೀವಿ, ಅದ್ರ ಅರ್ಥನೂ ಕಲ್ತ್ಕೋಬೇಕು. ಸೊ ಭಗವದ್ಗೀತೆಯನ್ನು ಯಾರು ಶ್ರದ್ಧೆಯಿಂದ ಮತ್ತೆ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದ್ದಾರೋ, ಭಗವಂತನ ಒಂದು ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಕರ್ಮದ ಒಂದು ಪರಿಣಾಮ ಅನ್ನೋದು ಏನಿರುತ್ತಲ್ಲ, ಪಾಪಕರ್ಮ ಅಂದ್ರೆ ಏನರ್ಥ? ಪಾಪಕರ್ಮ ಅಂದ್ರೆ ನಾವು ಯಾವಾಗ್ಲೂ ಮಾಡಿರುವಂತ ಕರ್ಮದ ಒಂದು ಪ್ರತಿಕ್ರಿಯೆ ಅಲ್ವಾ? ಅದು ಪುಣ್ಯ ರೂಪದಲ್ಲಿ ಬರ್ಬೋದು, ಇಲ್ಲ ಪಾಪ ರೂಪದಲ್ಲಿ ಬರ್ಬೋದು, ಕರೆಕ್ಟ್ ಆಗಿರ್ಬೋದು, ರಾಂಗ್ ಆಗಿರ್ಬೋದು ಅಲ್ವಾ? ನಾವು ತಿಳ್ಕೊಂಡಿಲ್ಲ ಮಾಡಿದ್ರು ಅದ್ರ ಒಂದು ಪರಿಣಾಮ ಅನ್ನೋದು ಇದ್ದೇ ಇರತ್ತದು. ಕರೆಕ್ಟಾ? ಆ ಪರಿಣಾಮನ ಹೋಗ್ಲಾಡ್ಸತ್ತೆ. ಯಾವಾಗ ನಾವು ಭಗವದ್ಗೀತೆನ ಭಕ್ತಿಯಿಂದ, ಕರೆಕ್ಟಾ, ಭಗವದ್ಗೀತೆನ ಭಕ್ತಿಯಿಂದ ನಾವು ಶ್ರವಣ ಮಾಡ್ತೀವೋ, ಭಕ್ತಿಯಿಂದ ಪಠನೆ ಮಾಡ್ತೀವೋ, ಭಕ್ತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ನಾವು ತಿಳ್ಕೊತೀವಿ, ಆಟೋಮೆಟಿಕಲಿ ನಮ್ಮ ಮೇಲಿರೋಂಥ ಪರಿಣಾಮ ಸಲ್ಲೋದಿಲ್ಲ ಅಲ್ವಾ? ಯಾವುದೇ ರೀತಿ ಒಂದು ಪಾಪದ ಪರಿಣಾಮ ನಮ್ಮದಿರೋದಿಲ್ಲ. ಅದಕ್ಕೆ ಈ 2ನೇ ಶ್ಲೋಕ, ಈಗ ಬರುವಂತ ಶ್ಲೋಕ ಏನ್ ಹೇಳ್ತಾನೋ ಭಗವಂತ, ಈ ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಭಗವಂತನು ಅಂದ್ರೆ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಉಚ್ಚ ಸ್ವರದಲ್ಲಿ ಗಟ್ಟಿಯಾಗಿ ಜೋರ ಹೇಳ್ತಿದ್ದಾನೆ ಭಗವಂತ. ಏನಂತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾರು ಹಾಡ್ತೀರಾ ಈ ಶ್ಲೋಕ? ನಾನು ಓದ್ತೇನೆ ಮಾತಾಜಿ. ಹೇಳಿ ಹಾ ಮಾತಾಜಿ, ಶ್ರೀವಳ್ಳಿ ಮಾತಾಜಿ. ಎಸ್. ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಾ ಶುಚಃ. ವೆರಿ ನೈಸ್ ಮಾತಾಜಿ. ಮೋಕ್ಷಯಿಷ್ಯಾಮಿ ಮಾ ಶುಚಃ. Thank you. ಮತ್ತೆ ಡಿವೋಟೀಸ್ ಯಾರು ಹೇಳ್ತೀರಾ? ನಾನು ಹೇಳಿ ಮಾತಾಜಿ. ಹಾ ವೈಜಯಂತಿ ಮಾತಾಜಿ ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ವೆರಿ ನೈಸ್. ಮತ್ತೆ ಗೀತಾ ಉಳ್ಳಗಡ್ಡಿ ಮಾತಾಜಿ, ಸುಜಾತ ಮಾತಾಜಿ. ಎಸ್ ಹೇಳಿ ಮಾತಾಜಿ. ಸರ್ವಧರ್ಮೋಪ್ಯತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಂ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸುರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಕಾಣಿಸ್ತಿಲ್ಲ ಮಾತಾಜಿ. ಸ್ಕ್ರೀನ್ ಶೇರಿಂಗ್ ಏನೋ ಮಾಡ್ತಿಲ್ಲ ಮಾತಾಜಿ. ಯಾರಾದ್ರೂ ಶೇರಿಂಗ್ ಮಾಡ್ತೀರಾ? ಟ್ರೈ ಮಾಡ್ತೀನಿ. 18.66 ಮಾತಾಜಿ ಶ್ಲೋಕ. ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಂ ಶುಚ. ಮಾ ಶುಚಃ. ಗೊತ್ತಾಗ್ಲಿಲ್ಲ ಮಾತಾಜಿ. ನಾಗಬೇಡಿ ಮಾತಾಜಿ, ತೋರಿಸ್ಕೊಡ್ತೀರಾ? ಹರೇ ಕೃಷ್ಣ. ನಾಗಬೇಡಿ ಮಾತಾಜಿ, ಇದು ಶ್ಲೋಕ ಹೇಳ್ತೀರಾ ಮಾತಾಜಿ? ಸರ್ವಧರ್ಮನ್. ಎಸ್. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಥ್ಯಾಂಕ್ ಯು ಮಾತಾಜಿ. ಓಕೆ, ಅನುವಾದ ಯಾರು ಓದ್ತೀರಾ? ಹರೇ ಕೃಷ್ಣ. ಯಶೋಧ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಯಶೋಧ ಮಾತಾಜಿ ಇದ್ದೀರಾ? ಹಾ ಮಾತಾಜಿ ಕಸ್ಟಮರ್ ಇದ್ದಾರೆ ಮಾತಾಜಿ.
ನೋ ಪ್ರಾಬ್ಲಮ್. ಓಕೆ ಮಾತಾಜಿ. ಗುರುಜಿ ಒಂದ್ಸತಿ ನಾನು ಓದ್ಲ ಗುರುಜಿ? ಹಾ ಮಾತಾಜಿ ಓದಿ. Okay. ಎಲ್ಲ ಬಗೆಯ ಧರ್ಮಗಳನ್ನು ಪರಿತ್ಯಜಿಸು, ಕೇವಲ ನನಗೆ ಶರಣಾಗತನಾಗು. ಎಲ್ಲ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ. ಹೀಗೆ ಭಗವಂತನು ತನಗೆ ಶರಣಾಗತನಾದವನ ವಿಷಯದಲ್ಲಿ ಎಲ್ಲ ಹೊಣೆಯನ್ನೂ ವಹಿಸಿಕೊಳ್ಳುತ್ತಾನೆ ಮತ್ತು ಅಂತಹ ಮನುಷ್ಯನಿಗೆ ಎಲ್ಲ ಪಾಪ ಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಭಗವಂತ ಏನ್ ಹೇಳ್ತಿದ್ದಾನೆ, ಎಲ್ಲಾ ರೀತಿಯ ಧರ್ಮ ಅನ್ನೋದೇನಿದೆಯಲ್ಲ, ನಾವೇನ್ ಪಾಟಿಸ್ತಾ ಇದೀವೋ, ನಮ್ಮ ಫ್ಯಾಮಿಲಿ ಟ್ರೆಡಿಷನ್, ನಮ್ಮ ಪರಂಪರೆಯಲ್ಲಿ ಬಂದಿರುವಂತ ಇದು ಪದ್ಧತಿ, ನಮ್ಮ ಫ್ಯಾಮಿಲಿ ಪದ್ಧತಿ ಅಂತ ನಾವೇನ್ ಹೇಳಿ ಭಗವಂತನ ಹತ್ರ ಬರ್ತಾ ಇಲ್ವೋ, ಭಗವಂತನಿಗೆ ಶರಣ ಹೊಂದುತ್ತಾ ಇಲ್ವೋ, ಭಗವಂತ ಕೊಡ್ತಾರಂತ ಒಂದು ವಾಣಿ ಏನಿದೆಯೋ ಈ ಭಗವದ್ಗೀತೆ ಮುಖಾಂತರ, ಇದನ್ನ ನಾವು ಫಾಲೋ ಮಾಡಕ್ಕೆ ಹಿಂದೆ ಹಾಕ್ತಿದ್ದೀವೋ ಅಲ್ವಾ? ಜಪ ಮಾಡೋದಿರ್ಬೋದು, ಅಥವಾ ಭಗವಂತನ ವಾಣಿ ಕೇಳೋದ್ರ ಬಗ್ಗೆ ನಮ್ಗೆ ಸಂಕೋಚ ಪಡ್ಕೊಂತಾ ಇರ್ಬೋದು, ಅಥವಾ ಇನ್ಯಾವುದೇ ವಿಷಯದ ಬಗ್ಗೆ ನಾವು ಹತ್ರ ಬರೋದಕ್ಕೆ ಹೆದರ್ಕೊಂತಾ ಇದ್ರೆ, ಅದಕ್ಕೆ ಫಸ್ಟ್ ಏನಂತ ಭಗವಂತ, ಅದರ ತ್ಯಜಿಸು, ಪರಿತ್ಯಜಿಸು, ಬಿಟ್ಟು ಬಿಡು ಅಂತಿದ್ದಾನೆ ಭಗವಂತ. ಯಾವ್ದು ಭಗವಂತನ ಹತ್ರ ಬರೋದಿಕ್ಕೆ ಬಿಡ್ತಿಲ್ವೋ ಅಂತ ಒಂದು ಧರ್ಮ ನಿಜವಾದ ಧರ್ಮ ಅಲ್ಲಿ. ಅದೆಲ್ಲ ಬರೀ ಬಹಿರಂಗ ಧರ್ಮ. ನಾವು ಡ್ರೆಸ್ ಹಾಕೊಂಡಂಗೆ, ಒಬ್ನು ಬುರ್ಕಾ ಹಾಕೋತಾನೆ, ಒಬ್ನು ಸೀರೆ ಉಟ್ಕೋತಾನೆ, ಒಬ್ನು ವೈಟ್ ಡ್ರೆಸ್ ಹಾಕೋತಾನೆ, ಇನ್ನೊಬ್ಬ ಬ್ಲ್ಯಾಕ್ ಡ್ರೆಸ್ ಹಾಕೋತಾನೆ, ಏನೇ ಡ್ರೆಸ್ಗಳಿರ್ಬೋದು. ಕೊನೆಗೆ ನಮ್ಗೆ ಏನು ಅನುಕೂಲ ಆಗ್ಬೇಕು, ಆ ನಾವು ಮಾಡ್ತಾರ ಅಂತ ಒಂದು ನಂಬಿಕೆಯಿಂದ ನಾವು ಭಗವಂತನ ಒಂದು ಸೇವೆ ಸಲ್ದಂಗ್ ಆಗ್ಬೇಕು, ಭಗವಂತನಿಗೆ ಶರಣಾಗಂಗ್ ಆಗ್ಬೇಕು. ನಾವು ಆ ಶರಣಾಗತಿ ಹೊಂದುತ್ತಾ ಇಲ್ಲ ಅಂದ್ರೆ ನಾವು ಧರ್ಮ ಫಾಲೋ ಮಾಡ್ತಾ ಇಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ನಿಜವಾದ ಧರ್ಮ ಅಂದ್ರೆ ಏನು? ಭಗವಂತನಿಗೆ ಶರಣ ಹೊಂದೋದು. ಏನು ಅರ್ಜುನ ಕೃಷ್ಣನ್ಗೆ ಶರಣ ಹೊಂದೋ ಇಲ್ವೋ? 2ನೇ ಅಧ್ಯಾಯದಲ್ಲಿ, ಯಾವಾಗ ಒಂದ್ 1ನೇ ಅಧ್ಯಾಯದಲ್ಲಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೆದರ್ಕೋತಾ ಇದ್ದ. ಬಟ್ ಆದ್ರೆ ಅವ್ರಿಗೆ ಮಾಡ್ಬೇಕಾ ಬೇಡವಾ, ಅವ್ನ ಧರ್ಮ ಏನ್ ಮಾಡ್ಬೇಕು ಅವನಿಗೆ ಗೊತ್ತಾಗ್ತಾನೆ ಇಲ್ಲ. ಬಟ್ ಯಾವಾಗ ಒಂದ್ ಶರಣಾಗತಿ ಹೊಂದಿ ಭಗವಂತನ ಸ್ವೀಕರಿಸುದ್ನೋ, ನೀನೇ ನನ್ ಗುರು ಅಪ್ಪ ತಂದೆ, ನಾನಿನ್ನ ಶಿಷ್ಯ, ದಯತೋರಿ ನನಗೆ ನಿಜವಾದ ನನ್ನ ಶ್ರೇಯಸ್ ಏನು ಅನ್ನೋದು ನನಗೆ ಹೇಳು ಅಂತ ಹೇಳ್ದ ಅರ್ಜುನ. ಕರೆಕ್ಟಾ? ಸೊ ಆತರ ಅದಕ್ಕೋಸ್ಕರನೇ ಇಲ್ಲಿ ನೋಡಿ ಹೇಳ್ತಿರೋದು ಭಗವಂತ, ಎಲ್ಲಾ ಬಗೆಯ ಧರ್ಮಗಳನ್ನು ಪರಿತ್ಯಜಿಸು, ಕೇವಲ ನನಗೆ ಶರಣಾಗತನಾಗು. ಅವಾಗ ಏನಾಗತ್ತೆ, ಅದ್ರ ರಿಸಲ್ಟ್ ಏನಪ್ಪ? ಭಗವಂತನ ಶರಣಾದ್ರೆ ನನಗೇನ್ ಸಿಗತ್ತೆ? ಏನಾದ್ರು ಬೆನಿಫಿಟ್ ಇದೆಯಾ? ಇದೆ. ಎಲ್ಲಾ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ. ಎಲ್ಲಾ ಪಾಪಗಳಿಂದ ನಿನ್ನ ಹೋಗ್ಲಾಡಿಸ್ತೀನಿ ನಾನು. ಕಂಪ್ಲೀಟ್ಲಿ ನಿನ್ ಫೈಲ್ ನ ಕ್ಲಿಯರ್ ಮಾಡ್ಬಿಡ್ತೀನಿ. ಏನು ಪೆಂಡಿಂಗ್ ಇರಬಾರ್ದು. ಪೆಂಡಿಂಗ್ ಇತ್ತು ಅಂದ್ರೆ ಇನ್ನೊಂದು ಜನ್ಮ ತಗೋಬೇಕು. ಕರೆಕ್ಟಾ? ಪುಣ್ಯ ಪಾಪ ಇದೆ ಅಂದ್ರೆ ಈ ವ್ಯಕ್ತಿ ಮತ್ತೆ ಜನ್ಮ ಎತ್ತಲೇಬೇಕು, ಪ್ರಪಂಚಕ್ಕೆ ಬರಲೇಬೇಕು ಅವನು. ಬಟ್ ಫೈಲ್ ನ ಕ್ಲಿಯರ್ ಮಾಡ್ಬಿಟ್ರೆ, ಸಾಫ್ ಮಾಡ್ಬಿಟ್ರೆ, ಏನೂ ಇಲ್ಲ, ಇವನ್ನೆಲ್ಲ ಕರೆಕ್ಟ್ ಮಾಡಿದಾನೆ ಅಂತ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಫೈನಲ್ ಎಕ್ಸಾಮ್ ಅಲ್ಲಿ. ಇವನ್ ಪಾಸ್ ಆದ, ಚಲೋ ಇವನ್ನ ಕಳ್ಸಿ, ಇವನ್ಗೆ ಭೌತಿಕದ ಪ್ರಪಂಚಕ್ಕೆ ಮತ್ತೆ ಇವನ್ ಬರೋದಿಲ್ಲ. ಇವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾನೆ. ಅವನು ಅಲ್ಲೊಂದು ಸತ್ತೋದಾಗ ಆಗ್ತಾನ? ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿದ್ದಾನೆ ಅಂದ್ರೆ ಅವ್ನು ಸತ್ತೋಗ್ಬಿಟ್ಟ, ಅವನ್ ಇಲ್ಲ ಅಂತ ಅರ್ಥನ ಅಲ್ಲ. ಅವನ್ ಅಲ್ಲೂ ಬದುಕಿರ್ತಾನೆ, ಅವನು ಅಲ್ಲಿ ಭಗವಂತನ ಜೊತೆ ಇರ್ತಾನ, ಭಗವಂತನ ಸೇವೆದಲ್ಲಿ, ಡೈರೆಕ್ಟ್ ಸೇವೆದಲ್ಲಿ ಇರ್ತಾನ ಅವನು. ಕರೆಕ್ಟಾ? ಭಗವಂತನ ಡೈರೆಕ್ಟ್ ಸೇವೆದಲ್ಲಿ ಇರ್ತಾನ ಆಧ್ಯಾತ್ಮಿಕ ಲೋಕದಲ್ಲಿ. ಯಾಕಂದ್ರೆ ಜೀವಿ ಅನ್ನೋನು ಸಾಯೋದೇ ಇಲ್ಲ, ಜೀವಿ ಅನ್ನೋನು ನಿರಂತರವಾಗಿ ಬದುಕಿರ್ತಾನೆ. ಬಟ್ ಇಲ್ಲಿದ್ರೆ ಮಾತ್ರ ಬದುಕಿದ್ದೀವಿ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಇಲ್ಲಿರೋದನ್ನ ಬದುಕೋದು ಅಂತ ಹೇಳಲ್ಲ. ಇಲ್ಲಿ ಎಷ್ಟು ಕಾಲ ಬದುಕ್ತೀವಿ ನಾವು? ಓನ್ಲಿ 100 ವರ್ಷ ಹಬ್ಬಬ್ಬ ಅಂದ್ರೆ. ಬಟ್ ನಾವು ಶಾಶ್ವತವಾಗಿರ್ಬೇಕಪ್ಪ, ಯವ್ವನದಲ್ಲಿರ್ಬೇಕಪ್ಪ, ಯಾವಾಗ್ಲೂ ಸಂತೋಷದಲ್ಲಿರ್ಬೇಕು ನಾನು. ಕರೆಕ್ಟಾ? ಯಾವಾಗ್ಲೂ ಜ್ಞಾನದಲ್ಲಿರ್ಬೇಕು, ಮುಟ್ಟಾಳನ್ ತರ ಇರಬಾರ್ದು, ನಾನು ಒಬ್ಬ ಫೂಲ್ ತರ ಇರಬಾರ್ದು. ಅಂದ್ರೆ ಅವಾಗ ನಾವು ಭಗವಂತನ ಧಾಮದಲ್ಲಿ ಸೇವೆ ಸಲ್ಲಿಸಂಗ್ ಆಗ್ಬೇಕು ಅಲ್ವಾ? ಸತೆ ಇಲ್ಲಿ ಭಗವಂತ ಹೇಳ್ತಾರೆ, ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ. ಹೀಗೆ ಭಗವಂತನು ತನಗೆ ಶರಣಾಗತನಾದವನ ವಿಷಯದಲ್ಲಿ ಎಲ್ಲಾ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ. ಇದು ಜವಾಬ್ದಾರಿ ತಗೊಂತಾನೆ ಕೃಷ್ಣ. ಭಗವಂತ ಸುಮ್ನೆ ಮಾತಾಡ್ತಾ ಇಲ್ಲ, ಹೇಳೋದಿಕ್ ಹೇಳ್ತಾ ಇಲ್ಲ. ನಮ್ಮ ರಾಜಕಾರಣಿಗಳ ತರ ಫಾಲ್ಸ್ ಪ್ರಾಮಿಸ್ ಮಾಡಲ್ಲ ಅವನು. ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಏನ್ ಹೇಳ್ತಾನೋ ಅದನ್ನ ಮಾಡ್ತಾನ ಅವನು. ಯಾಕಂದ್ರೆ ಅವನು ಭಗವಂತ. ನಾವೆಲ್ಲರೂ ಅವನ ಮಕ್ಕಳು. ನಮ್ಮ ಮಕ್ಕಳಿಗೆ ನಾವು ಮೋಸ ಮಾಡ್ತೀವ? ನಮ್ಮ ಮಕ್ಳಿಗೆ ನಾವು ಮೋಸ ಮಾಡಕ್ ಇಷ್ಟಪಡ್ತೀವ? ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇರ್ತೇವೆ. ಒಂದು ಚಿಕ್ಕ ಚಾಕ್ಲೇಟ್ ಪ್ರಾಮಿಸ್ ಮಾಡಿದ್ರೆ ನಾವು ಬಿಡೋದಿಲ್ಲ. ಇಲ್ಲಪ್ಪ ಅವನಿಗೆ ನಾ ಹೇಳಿದೀನಿ, ನಾನು ಅವ್ನು ಕೊಡಿಸ್ಲೇಬೇಕು ಅಂತ ಅನ್ಕೊಂಡು ಕೊಡಿಸ್ತೀವಿ. 2 ಕೊಡಿಸ್ತೀವಿ.
ಅಂತದ್ರಲ್ಲಿ ಭಗವಂತನ ನಮ್ಮ ಮೇಲೆ ಎಷ್ಟು ಅಫೆಕ್ಷನ್ ಇರುತ್ತೆ. ಗ್ಯಾರಂಟಿ ನಾವೇನಾದ್ರು ಶರಣ ಹೊಂದಿದೀವಿ, ಅವ್ನ ನಾಮಸ್ಮರಣೆ ಮಾಡ್ತಾ ಇದೀವಿ, ಜಪ ಮಾಡ್ತಿದೀವಿ, ಭಕ್ತರ ಸಾಂಗತ್ಯ ನಾವು ಕೋರ್ಕೊಂಡು ಪಡಿತಾ ಇದೀವಿ, ಟೈಮ್ ತೆಗಿತಾ ಇದೀವಿ ಅಂದ್ರೆ ಅವನಿಗೆ ಗ್ಯಾರಂಟಿ ಕೊಡ್ತಾ ಇದ್ದಾನೆ ಕೃಷ್ಣ. ವಾರಂಟಿ ಹೆಂಗ್ ಬರ್ತಾರ, ವಾರಂಟಿ ಕಾರ್ಡ್ ಬರಲ್ಲ ನಾವು ತಗೊಂಡಿರೋ ಪ್ರಾಡಕ್ಟ್ಸ್ ಜೊತೆಗೆ, ಗ್ಯಾರಂಟಿ ಕೊಡ್ತಾನೆ ಕೃಷ್ಣ. ಶರಣಾಗತನಾದವನ ವಿಷಯದಲ್ಲಿ ಎಲ್ಲಾ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ ಮತ್ತು ಅಂತಹ ಮನುಷ್ಯನಿಗೆ ಎಲ್ಲಾ ಪಾಪಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ. ಭಗವಂತನ ಹತ್ರ ಬರ್ದೇ ಇರೋದಕ್ಕೆ ಏನ್ ಕಾರಣ? ನಾವು ಇವತ್ತು ಓನ್ಲಿ 20 ಜನ ಮಾತ್ರ ಕೇಳ್ತಾ ಇದೀವಿ ಅಂದ್ರೆ ಬೇರೆ ಎಲ್ಲ ಪ್ರಪಂಚದ ವ್ಯಕ್ತಿಗಳಿಗೆ ಈ ಭಗವದ್ಗೀತೆ ಜ್ಞಾನ ಬೇಡವಾ? ಅವ್ರಿಗೆಲ್ಲಾ ಜ್ಞಾನ ಇದೆಯಾ? ಅವ್ರಿಗೆಲ್ಲಾ ಜ್ಞಾನ ಇದ್ದಿದ್ರೆ ಅವ್ರು ಯಾಕೆ ಅಲ್ಲಿರ್ತಿದ್ರು? ಅವ್ರಿಗೆ ಜ್ಞಾನ ಇದ್ದಿದ್ರೆ ಅವ್ರು ಇಲ್ಲಿರ್ತಿದ್ರು, ಭಗವದ್ಗೀತೆ ಕೇಳ್ತಿದ್ರು ಅಲ್ವಾ? ಆ ಪಾಪ ಅನ್ನೋದೇನಿದೆಯಲ್ಲ, ಆ ಪಾಪ ಭಗವಂತನ ಹತ್ರ ಬರ್ದೇದಂಗ್ ನೋಡ್ಕೊಳತ್ತೆ. ಅಷ್ಟು ಪವರ್ಫುಲ್ ಆ ಪಾಪ ಅನ್ನೋದು. ಭೌತಿಕ ಪ್ರಪಂಚದಲ್ಲಿ ಪುಣ್ಯ ಪಾಪ ತುಂಬಾ ಪವರ್ಫುಲ್. ಅದು ಭಗವಂತನ ಹತ್ರ ಬರೋದಿಕ್ ಬಿಡೋದಿಲ್ಲ. ಅದು ಪುಣ್ಯ ಮಾಡಿದ್ರೆ ಸ್ವಲ್ಪ ಸುಖ ಕೊಟ್ಬಿಡುತ್ತೆ, ಭಗವಂತನ ಮರ್ಯಾದೆ ಮಾಡ್ಬಿಡುತ್ತೆ. ಅದು ಒಂಥರ ಕಷ್ಟನೇ ಅಲ್ವಾ? ಎಲ್ಲ ದುಡ್ಡು ಕಾಸು ಆರೋಗ್ಯ ಟೈಮು ಎಲ್ಲ ಕೊಟ್ಬಿಟ್ರೆ ಯಾಕೆ ಭಗವಂತ ಬೇಕು ನನಗೆ? ನಾನೇ ಭಗವಂತ ಅನ್ಕೊಂಡ್ಬಿಡ್ತೀನಿ ಅವಾಗ. ನಾನು ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ದೊಡ್ಡ ಮನೆ ಮಠ ಎಲ್ಲ ಮಕ್ಕಳು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನಾ ಭಗವಂತ ಹತ್ರನೇ ಬರೋದಿಲ್ಲ. ಅದು ಒಂಥರ ಅಡಚಣೆ. ಅದೇ ಪಾಪ ಮಾಡಿದ್ರೆ ಆ ಪಾಪ ಮತ್ತೆ ಬರೋದಿಕ್ ಬಿಡೋದಿಲ್ಲ. ಏನೋ ಬಡತನ ಇದೆ, ಅದೊಂದು ಪಾಪ. ಸೊ ಬಡತನದಲ್ಲಿರೋನ್ಗೆ ಏನೋ ಅವ್ನಿಗೆ ಯಾವಾಗ್ಲೂ ಹೊಟ್ಟೆ ಪಾಡೇ ಯೋಚನೆ ಆಗತ್ತೆ. ಭಗವಂತನ ಬಗ್ಗೆ ಧ್ಯಾನ ಇರತ್ತಾ? ಜಪ ಮಾಡ್ಬೇಕು ಅಂತ ತೆಯ್ಯಕ್ಕಾಗತ್ತ? ಅವ್ನ ಟೈಮು ತೆಯ್ಯಕ್ಕಾಗಲ್ಲ ಅವನಿಗೆ. 5 ನಿಮಿಷಕ್ಕೆ ರೊಕ್ಕ ಬರ್ತದೆ, ಅವನೆಲ್ಲ ಹೋಗ್ತಾನೆ ಕೆಲಸ ಮಾಡಿ ದುಡಿಮೆ ಮಾಡೋದಕ್ಕೆ. ಕರೆಕ್ಟಾ? ಸೊ ಇದು 2 ಅಡಚಣೆಗಳು ಭಗವಂತನ ಹತ್ರ ಬರೋದಿಕ್ಕೆ. ಭಗವಂತನ ಹತ್ರ ಯಾರು ಬರ್ತಾರ ಹಾಗಾದ್ರೆ? ಭಗವಂತನ ಹತ್ರ ಬರೋರು ತುಂಬಾ ಪುಣ್ಯವಂತರು. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯಥಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತಿ ತತ್ವತಃ. ಭಗವಂತನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಪರೂಪ ವ್ಯಕ್ತಿ. ಬಟ್ ಮನುಷ್ಯನಾಂ ಸಹಸ್ರೇಶು, ಎಷ್ಟೋ ಕೋಟಿ ಜನರಲ್ಲಿ ಒಂದ್ 1000 ಜನ ಬರ್ತಾರೆ. ಆ 1000ದಲ್ಲಿ ತುಂಬಾ ಪರಿಶುದ್ಧ ವ್ಯಕ್ತಿಗಳು ಇನ್ನು ಭಗವಂತನ ಒಂದು ತತ್ವ ರೂಪದಲ್ಲಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತುಂಬಾ ರೇರ್ ಪೀಪಲ್ ಮಾತ್ರ ಈ ಭಗವಂತನ ಭಕ್ತಿ ಕಾರ್ಯಕ್ಕೆ ಬರ್ತಾರೆ. ಓಕೆನಾ? ಸೊ ಹಾಗಾಗಿ ಇವತ್ತು ನಾವು 2 ಶ್ಲೋಕ ಕಲ್ತ್ಕೊಂಡ್ವಿ. ಗೀತಾಧ್ಯಾಯನ ಶೀಲಸ್ಯ, ಆಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ, ತುಂಬಾ ಒಳ್ಳೆ ಶ್ಲೋಕ ಇದೆ. ಬಂದ್ರೆ ಪ್ರಾಕ್ಟೀಸ್ ಮಾಡಿ. ಅದರ ನಾಗವೇಣಿ ಮಾತಾಜಿ ರೆಕಾರ್ಡಿಂಗ್ ಮಾಡಿ ಕಳಿಸಿ ಮಾತಾಜಿ ಗ್ರೂಪ್ ಅಲ್ಲಿ 2 ಶ್ಲೋಕಗಳದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನಾಳೆ ಈ ಶ್ಲೋಕಗಳನ್ನ ಮತ್ತೆ ನಾವು ರಿವಿಷನ್ ಮಾಡೋಣ. ಆಮೇಲೆ ಇನ್ನು ಕೆಲವೊಂದು ಏನ್ ಉಳ್ಕೊಂಡಿದ್ಯೋ ಭಗವಂತನ ಒಂದು ಗೀತಾ ಮಹತ್ಯ ಬಗ್ಗೆ ಅದನ್ನ ತಿಳ್ಕೊಂಡು ಈ ಪ್ರಸ್ತಾವನೆನ ನಾಳೆ ಮುಗಿಸ್ಬಿಡೋಣ. ಅಂಡ್ ನೆಕ್ಸ್ಟ್ ವೀಕ್ ಇಂದ ನಾವು ಅಧ್ಯಯನವನ್ನು ಶುರು ಮಾಡೋಣ. ಓಕೆನಾ? ಆಗ್ಬೋದಾ? ಯಾಕಂದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಐತೆ? ಏನಾದ್ರು ಕ್ವೆಶನ್ಸ್ ಇದೆಯಾ? ಏನಾದ್ರು ಡೌಟ್ ಚರ್ಚೆ ಮಾಡಿ. GG12 ನಲ್ಲಿ ಹಾಕ್ಲಾ ಗುರುಜಿ ಇದನ್ನ? GG12. ಓಕೆ, ಕನ್ನಡ. ನಮ್ ಗ್ರೂಪ್ ಅಲ್ಲಿ ಹಳೆ ಗ್ರೂಪ್ಸ್ ಅಲ್ಲೂ ಹಾಕ್ಬೋದು, ನೋ ಪ್ರಾಬ್ಲಮ್. ಮಾತಾಜಿ ಕಲ್ತ್ಕೊಳ್ಳಿ. ನಿತ್ಯಂನಲ್ಲ? ನಿತ್ಯಂ. ಓಕೆ, ನಿತ್ಯಂ ಸೇವಕ. ಇವತ್ತು ಕ್ಲಾಸ್ ಎಲ್ರಿಗೂ ಇಷ್ಟ ಆಯ್ತಾ? ನಾವು ಧರ್ಮದ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಅಲ್ವಾ? ಏನಂತ ಬಗ್ಗೆ ತಿಳ್ಕೊಂಡ್ವಿ ಇವತ್ತು? ಧರ್ಮ ಅಂದ್ರೆ ಏನ್ ತಿಳ್ಕೊಂಡ್ವಿ, ಆಮೇಲೆ ಹೆಂಗೆ ಭಗವಂತನ ನೆನ್ಸ್ಕೊಂಡು 6 ತರದ ನಮ್ಮಲ್ಲಿ ಆಗುವಂತ ಟ್ರಾನ್ಸ್ಫಾರ್ಮೇಶನ್ಸ್. ಮತ್ತೆ ಎಂತ ತಿಳ್ಕೊಂಡ್ವಿ ಇವತ್ತು ನಾವು? ಮತ್ತೆ ಭಗವದ್ ಧಾಮದಲ್ಲಿ ಯಾವತ್ತೂ ಚೇಂಜೇ ಆಗೋದಿಲ್ಲ. ನಿತ್ಯ ಯೌವನ ಆಗಿರ್ತೀವಿ. ನಿತ್ಯ ಯೌವನ. ಎಸ್. ಮತ್ತೆ ಎಲ್ಲರೂ ಇಲ್ಲಿ ಸೇವೆ ಮಾಡ್ತಾರ ಅಲ್ವಾ? ಸೇವೆ ಮಾಡಿ ಎಲ್ರು ಒಬ್ರು ಇನ್ನೊಬ್ರಿಗೆ ಸೇವೆ ಮಾಡ್ತಾನೆ ಇರ್ಬೇಕು ಈ ಪ್ರಪಂಚದಲ್ಲಿ. ಎಲ್ಲಿ ಹೋದ್ರು ನಾವು ಸೇವೆ ಅನ್ನೋದು ಮಾಡ್ತಾನೆ ಇರ್ತೇವೆ. ಬಟ್ ಭಗವಂತನಿಗೆ ಮಾಡುವಂತ ಸೇವೆ ಪರ್ಮನೆಂಟ್ ಸೇವೆ. ಅದು ಉತ್ತಮ ಕಾರ್ಯ. ಮತ್ತೆ ಗೀತಾ ಮಹಾತ್ಮ್ಯದ 2 ಶ್ಲೋಕ 2 ತಿಳ್ಕೊಂಡ್ವಿ ನಾವು ಇವತ್ತು. ಧರ್ಮ ಅಂದ್ರೆ ಭಗವಂತನ ಸೇವೆ ಅಂತ ಅರ್ಥ ಮಾಡ್ಕೊಂಡ್ವಿ. ಸುಧಾ ಮಾತಾಜಿ ಜೈ. ಸೂಪರ್. ಧರ್ಮ ಅಂದ್ರೆ ಭಗವಂತನ ಸೇವೆ ಮಾಡುದು ನಾವು ಕಲ್ತ್ಕೊಂಡ್ವಿ.
ಧರ್ಮ ಅಂದ್ರೆ ಬೇರೆ ಯಾವುದೂ ಅಲ್ಲ, ಇನ್ನೇನೂ ಅಲ್ಲ. ಅದೆಲ್ಲ ಚಿಕ್ಕದು, ಅದು ಚಿಕ್ಕ ಮಾತು, ಸೂಪರ್ಫಿಷಿಯಲ್ ಆಗಿ ಹೇಳ್ದಂಗೆ. ಸ್ಕೂಲ್ಗೆ ಹೋಗೋ ನೀನ್ ಒಳ್ಳೆಯವನಾಗ್ತೀಯಾ, ಸ್ಕೂಲ್ಗೆ ಹೋಗೋ ಬುದ್ಧಿವಂತನಾಗ್ತೀಯಾ, ಅಷ್ಟೇ ಹೇಳ್ದಂಗೆ. ಬಟ್ ನಿಜವಾದ ಎಜುಕೇಶನ್ ಯಾತಕ್ ಬೇಕು ನಮ್ಗೆ? ವಿದ್ಯಾಭ್ಯಾಸ ಯಾತಕ್ ಬೇಕು ನಮ್ಗೆ ನಿಜವಾಗ್ಲು? ನಮ್ ಜೀವನದಲ್ಲಿ ಬರುವಂತ ಘಟನೆಗಳನ್ನ ಹೇಗೆ ಎದುರಿಸ್ತೀವಿ ಅದಕ್ ಬೇಕು ಎಜುಕೇಶನ್ ಅಲ್ವಾ? ಜೀವನನ ಹೇಗೆ ಎದುರಿಸ್ತೀವಿ ಅನ್ನೋದಕ್ಕೆ ರಿಯಲ್ ಎಜುಕೇಶನ್ ಅಲ್ವಾ? ಜೊತೆಗೆ ನಾವ್ ಯಾರು ಅಂತ ತಿಳ್ಕೊಳ್ಳೋದು. ಎಸ್ ಮಾತಾಜಿ. ಇನ್ನೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಗುರುಜಿ. ಗಿಡದ ಬೇರಿಗೆ ನಾವು ನೀರ್ ಎರೆದ್ರೆ ಇಡೀ ಗಿಡಕ್ಕೆ ಎಲ್ಲ ನರಿಶ್ಮೆಂಟ್ ಹೋಗುತ್ತೆ. ಅದೇ ತರ ಒಂದ್ಸತಿ ಭಗವಂತನಿಗೆ ನಾವು ಸರ್ವ್ ಮಾಡಕ್ ಶುರು ಮಾಡಿದ್ರೆ ಪ್ರತಿಯೊಂದು ಜೀವಿ ರಾಶಿಗಳಿಗೂ ನಾವು ಸರ್ವ್ ಮಾಡಿದಷ್ಟೇ ಆಗತ್ತೆ ನಮ್ಗೆ. ಯಾಕಂದ್ರೆ ಎಲ್ರಿಗೂ ಕನೆಕ್ಷನ್ ಇದೆ ಭಗವಂತನ ಜೊತೆ, ಎಲ್ರಿಗೂ ಭಗವಂತನ ಜೊತೆ ಸಂಬಂಧ ಇದೆ. ಬೇರೆ ಭಾಗಗಳ ಜೊತೆ ಇರೋಂಥ ಸಂಬಂಧ ಸೇಮ್ ಅದೇ ರೀತಿಯಲ್ಲಿ ಎಲ್ಲಾ ಜೀವಿ ರಾಶಿಗಳಿಗೂ ಭಗವಂತನ ಜೊತೆ ಸಂಬಂಧ ಇದೆ. ಎಲ್ಲರಿಗೂ ಹರೇ ಕೃಷ್ಣ. ತುಂಬಾ ಧನ್ಯವಾದ ನಿಮ್ಮೆಲ್ಲರೂ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ. ಮತ್ತೆ ನಾಳೆ ಸೇರೋಣ ಸೇಮ್ ಟೈಮ್. ಹರೇ ಕೃಷ್ಣ. ಕವಿತಾ ಮಾತಾಜಿ, ಭಾರತಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಶ್ರೀವಾಣಿ ಕೃಷ್ಣ ಮಾತಾಜಿ, ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್. ಭಾರತಿ ಮಾತಾಜಿ. ಎಸ್, ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಭಗವದ್ಗೀತಾ ಕಿ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಗಾಯತ್ರಿ ಮಾತಾಜಿ.